कृष्णाय यादवेन्द्राय ज्ञानमुद्राय योगिने नाथार्गुणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पते नमः मनोजमं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरोत्तमुख्यं श्रीरामदूतं शरणं प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो महतपस्पाद्याय शुश्रूष कृष्णपूजारतं मुनिं विश्वेशमिष्टदं वन्दे ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಓಂ. ಈಗ ಬಲರಾಮ ಮತ್ತು ಜರಾಸಂಧ ಇವರ ಮಧ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಸೊ ಯುದ್ಧದಲ್ಲಿ ಮಧ್ಯದಲ್ಲಿ ಏನು ಬಲರಾಮ ನೋಡ್ತಾನೆ ಅಂತ ಹೇಳಿದರೆ ಪಾಂಚಜನ್ಯ ಶಂಖದ ನಾದ ಕೇಳ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ ಆ ಪಾಂಚಜನ್ಯ ಶಂಖವನ್ನು ಊದ್ತಾ ಇದ್ದಾರೆ. ಹೊಸ ಉತ್ಸಾಹ ಬಂದಿದೆ ಬಲರಾಮನಿಗೆ. ಹಾಗೆ ಆ ರಾಜರುಗಳೆಲ್ಲ ಓಡ್ತಾ ಇದ್ದಾರೆ, ರಕ್ತ ಕಾರ್ತಾ ಓಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದಾನೆ. ಸೊ ಈ ರೀತಿ ಉತ್ಸಾಹ ಇನ್ನೂ ಜಾಸ್ತಿ ಹೆಚ್ಚಿಸಿಕೊಂಡ ಬಲದಿಂದ ಬಲರಾಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬಹಳ ಸಮಯ ಆಯಿತಲ್ಲ ಇವನ ಜೊತೆಗೆ ಜರಾಸಂಧನ ಜೊತೆಗೆ ಯುದ್ಧ ಮಾಡ್ತಾ ಇರುವಂಥದ್ದು, ಇದನ್ನು ಕೊನೆಗೊಳಿಸುವ ಅಂತ ತನ್ನ ಶ್ರೇಷ್ಠವಾದ ಮುಸಲಾಯುಧವನ್ನು ಕೈಗೆ ತೆಗೆದುಕೊಳ್ತಾನೆ. ತ್ಯಕ್ತ್ವಾ ರಿಪುಂ ಅಂತ ಹೇಳಿದ್ರೆ ಒಂದು ನಿಮಿಷ ಅವನನ್ನು ಬಿಟ್ಟು, ಯಾವುದು ಮುಷ್ಟಿಯುದ್ಧ, ಒಂದು ನಿಮಿಷ ಅವನನ್ನು ಬಿಟ್ಟು ಒಂದೇ ಕ್ಷಣದಲ್ಲಿ ಮುಸಲಂ ಆದದೆ ಆಶು ಅಮೋಘಂ, ಅಮೋಘವಾದ ತನ್ನ ಮುಸಲಾಯುಧವನ್ನು ಕೈಗೆತ್ತಿಕೊಂಡ ಬಲರಾಮ. ಅಲ್ಲಿವರೆಗಾಗಿದೆ. 38ನೇ ಶ್ಲೋಕ. ಈಗ ತೇನಾಹತಃ ಶಿರಸಿ ವೈಲರುಳ್ಳಿರು ಪಣ್ಣಿ ತೇನಾಹತಃ ಶಿರಸಿ ಸಮ್ಮುಹೇತಿ ವೇಲಂ ಬಾಹೃತೋ ಜಗೃಹ ಏನ ಮತೋ ಹಲಿ ಸಹ ತತ್ರೈಕಲವ್ಯ ಉತ ಕೃಷ್ಣ ಶರೈ ಪಲಾಯನ್ ಅಸ್ತ್ರಾಣಿ ರಾಮ ಶಿರಸಿ ಪ್ರಮೋಚ ಶೀಘ್ರಂ. 38ನೇ ಶ್ಲೋಕ. ಬಲರಾಮನು ಆ ಒನಕೆಯಿಂದ ಜರಾಸಂಧನ ತಲೆಗೆ ಚೆನ್ನಾಗಿ ಹೊಡೆಯುತ್ತಾನೆ. ಇದರಿಂದ ಜರಾಸಂಧನು ಅತ್ಯಂತ ಮೂರ್ಛೆಯುಳ್ಳವನಾಗಿ ಹೋಗುತ್ತಾನೆ. ಆ ಬಲರಾಮನು ಈ ಜರಾಸಂಧನನ್ನು ಹಿಡಿಯುತ್ತಾನೆ. ಆಗ ಏಕಲವ್ಯನು ಶ್ರೀಕೃಷ್ಣನ ಬಾಣಗಳಿಂದ ಹೊಡೆಯಲ್ಪಟ್ಟನಾಗಿ ಓಡುತ್ತಾನೆ ಮತ್ತು ಬಲರಾಮನ ಶಿರಸ್ಸಿನಲ್ಲಿ ಶೀಘ್ರದಲ್ಲಿ ಅಸ್ತ್ರಗಳನ್ನು ಬಿಡುತ್ತಾನೆ. ತೇನಾಹತ ಶಿರಸಿ ಸಮ್ಮುಹೇತಿ ವೇಲಂ ಬಾರದ್ರಥೋ ಜಗೃಹ ಏನಂ ಅಥೋ ಹಲೀಸಃ ಏನಂ ಅಥೋ ಹಲೀಸಃ ತತ್ರೈಕಲವ್ಯ ಉತ ಕೃಷ್ಣಶರೈ ಪಲಾಯನ್ ಅಸ್ತ್ರಾಣಿ ರಾಮ ಶಿರಸಿ ಪ್ರಮುಮೋಚ ಶೀಘ್ರಂ. ತೇನ ಆಹತಃ ಶಿರಸಿ ಸಮ್ಮುಹುಹೇ ಅತಿವೇಲಂ ಭಾರದ್ರತಃ ಜಗೃಹ ಏನಂ ಅಥೋ ಹಲೀಸಃ ತತ್ರ ಏಕಲವ್ಯ ಉತ ಕೃಷ್ಣಶರೈಃ ಪಲಾಯನ್ ಅಸ್ತ್ರಾಣಿ ರಾಮಶಿರಸಿ ಪ್ರಮುಮೋಚ ಶೀಘ್ರಂ. ತೇನ ಆಹತಃ ಅಂತೇಳಿದರೆ ಯಾರಿಂದ, ಯಾರು? ಆ ಮುಸಲಾಯುಧವನ್ನು ಕೈಗೆತ್ತಿಕೊಂಡ ಬಲರಾಮ ಅಂತ ಬಂದಿದೆ. ಸೊ ಮುಸಲಾಯುಧವನ್ನು ಎತ್ತಿಕೊಂಡ ತೇನ ಆಹತಃ, ಆ ಮುಸಲಾಯುಧದಿಂದ ಬಲರಾಮನಿಂದ ಹೊಡೆಯಲ್ಪಟ್ಟ ಅಂತೇಳಿದ್ರೆ ತೇನ ಅಂತೇಳಿದ್ರೆ ಮುಸಲಾಯುಧ ಯಾರು ತಗೊಂಡಿದ್ದಾರೆ? ಅವರಿಂದ. ಸೊ ಅವರು ಇನ್ನೊಬ್ಬರಿಗೆ ಹೊಡೆದಿದ್ದಾರೆ. ಇನ್ನೊಬ್ಬ ಯಾರು? ಜರಾಸಂಧ. ಸೊ ತೇನ ಆ ಬಲರಾಮನಿಂದ ಆಹತಃ ಮುಸಲಾಯುಧದಿಂದ ಹೊಡೆಯಲ್ಪಟ್ಟ ಆಹತಃ ಶಿರಸಿ ಅಂತೇಳಿದ್ರೆ ಮುಸಲಾಯುಧ ತಗೊಂಡು ಜರಾಸಂಧನ ತಲೆಗೆ ಹೊಡೆದಿದ್ದಾನೆ ಬಲರಾಮ. ಆವಾಗೇನಾಯಿತು? ಅವನು ಸಮ್ಮುಹೇ ಮುಹೆ ಮುಮುಹೆ ಅಂತೇಳಿದ್ರೆ ಮೂರ್ಛೆ ತಪ್ಪುದು. ಮುಹ್ಯತಿ ಮೋಹಯತಿ ಇದೆಲ್ಲ. ಸೊ ಮೋಹಕ್ಕೆ ಒಳಗಾಗುವುದು, ವಶಕ್ಕೆ ಒಳಗಾಗುವುದು, ಆಮೇಲೆ ಮೂರ್ಛೆ ತಪ್ಪುವುದು ಎಲ್ಲ. ಸೊ ಸಮ್ಮುಹೇ ಸಮ್ಮೋಹಕ್ಕೆ ಒಳಗಾದ ಅಂತೇಳಿದ್ರೆ ಆ ಮುಸಲಾಯುಧದ ಪೆಟ್ಟು ಒನಕೆ, ಆ ಮುಸಲಾಯುಧದ ಪೆಟ್ಟು ಬಲರಾಮಂದು ತಿಂದ ಜರಾಸಂಧ ತಲೆಗೆ ಹೊಡೆದಿದ್ದಾನೆ ಜರಾಸಂಧನಿಗೆ. ಆವಾಗ ಜರಾಸಂಧ ಏನಾದ? ಮೂರ್ಛೆ ತಪ್ಪಿ ಬಿದ್ದ. ಸಮ್ಮುಮುಹೇ ಅತಿವೇಲಂ ಬಲರಾಮ ಹೇಗೆ ಹೊಡೆದಿದ್ದಾನೆ ಅಂತ ಹೇಳಿದ್ರೆ ಅತ್ಯಂತ ವೇಗದಲ್ಲಿ ಹೊಡೆದಿದ್ದಾನೆ ಮುಸಲಾಯುಧದಿಂದ ಜರಾಸಂಧನ ತಲೆಗೆ. ಶಿರಸಿ ತಲೆಯ ಮೇಲೆ, ಸಪ್ತಮಿ ವಿಭಕ್ತಿ. ಸೊ ಶಿರಸಿ
ಸಮ್ಮುಮುಹೆ. ಸೊ ಅಂದರೆ ಮೂರ್ಛೆ ತಪ್ಪಿ ಬಿದ್ದ ಯಾರು? ಜರಾಸಂಧ. ಬಾರದ್ರಥಃ, ಯಾರು ಮೂರ್ಛೆ ತಪ್ಪಿ ಬಿದ್ದದಂದರೆ ಬಾರದ್ರಥಃ. ಸೊ ಅಲ್ಲಿಂದ ಜಗೃಹ ಏನಂ, ಈ ಬಾರದ್ರಥನನ್ನು ಏನು ಮಾಡಿದ? ಜಗೃಹ. ಜಗೃಹ ಅಂದರೆ ತಗೊಂಡ ಅಂತ. ತಗೊಂಡ ಅಂತ ಹೇಳಿದ್ರೆ ಏನು? ಹಿಡ್ಕೊಂಡ ಅಂತ. ಹಿಡ್ಕೊಂಡ ಅಂದರೆ ಸೆರೆ ಹಿಡ್ದ ಅಂತ. ಯಾರನ್ನ? ಈ ಜರಾಸಂಧನನ್ನು. ಬಾರದ್ರಥ ಅಂದರೆ ಬೃಹದ್ರಥನ ಮಗನಾದ ಜರಾಸಂಧನನ್ನು ಬಲರಾಮ ಸೆರೆ ಹಿಡಿದ. ಏನಂ ಜಗೃಹ. ಅಥ ಅಂತೇಳಿದ್ರೆ ಆಗ. ಹಲಿ ಅಂತೇಳಿದ್ರೆ ಹಲ ಮತ್ತು ಮುಸಲಾಯುಧವೇ ಮುಖ್ಯ ಆಯುಧಗಳಾಗಿರುವಂಥ ಬಲರಾಮನು ಹಲಿ ಸಹ ಏನಂ ಜಗೃಹ, ಈ ಜರಾಸಂಧನನ್ನು ಹಿಡ್ಕೊಂಡ. ಸೊ ಹಿಡ್ಕೊಂಡು ಏನು ಮಾಡ್ತಾನೆ ಅನ್ನುವಂಥದ್ದು ನೋಡಬೇಕು. ಹಿಡ್ಕೊಂಡ. ಸೊ ಏನಂ ಜಗೃಹ, ಸೆರೆ ಹಿಡ್ದ, ಜೀವಂತ. ಯಾವಾಗ ಸೆರೆ ಹಿಡ್ದ ಅಂತೇಳಿದರೆ ಮುಸಲಾಯುಧದಿಂದ ಹೊಡೆದಾಗ ಅವನು ಮೂರ್ಛೆ ತಪ್ಪಿ ಬಿದ್ದಲ್ಲ, ಆಗ. ತತ್ರ ಇನ್ನೊಂದು ಕಡೆಯಲ್ಲಿ ಏಕಲವ್ಯ. ಏಕಲವ್ಯ ಇನ್ನೊಬ್ಬ. ಏಕಲವ್ಯ ಅಂತೇಳಿದರೆ ಸಂಗಡಿಗರ ರಾಜರುಗಳಲ್ಲಿ ಒಬ್ಬನಾದ ಏಕಲವ್ಯ. ಆ ಪೌಂಡ್ರಕ ವಾಸುದೇವ ಇದ್ದಾನೆ, ಆಮೇಲಿಂದ ಶಲ್ಯ ಇದ್ದಾನೆ, ಬಾಲಿಕ ಇದ್ದಾನೆ, ಆಮೇಲೆ ನರಕಾಸುರನ ಮಗ ಇದ್ದಾನೆ. ಸೊ ಇವರೆಲ್ಲ ಇದ್ದಾರೆ. ಯಾರ ಜೊತೆಗೆ? ಜರಾಸಂಧನ ಜೊತೆಗೆ ಶಿಶುಪಾಲ ಇದ್ದಾನೆ. ಸೊ ಹಾಗೆ ಏಕಲವ್ಯ ಕೂಡ ಇದ್ದಾನೆ. ಏಕಲವ್ಯ ಅಂತೇಳಿದರೆ ಮಹಾಪರಾಕ್ರಮಿ. ಗುರುವಿಗೆ ಗುರು ದಕ್ಷಿಣೆ ಗುರು ಕೇಳಿದಾಗ ಇನ್ನು ಹೆಬ್ಬೆಟ್ಟನ್ನೇ ಕೊಡು ಅಂತ ಹೇಳಿದ್ರೆ ಹೆಬ್ಬೆಟ್ಟನ್ನೇ ಕೊಟ್ಟ. ಹೆಬ್ಬೆಟ್ಟನ್ನು ಕೊಟ್ಟರೆ ಅಂದರೆ ಹೆಬ್ಬೆಟ್ಟು ಅಂದರೆ ಏನದು ಅಂತೇಳಿದ್ರೆ ಇನ್ನವನಿಗೆ ಸರಿಯಾಗಿ ಬಾಣ ಬಿಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಗುರುಗಳ ಹತ್ರ ಬಿಲ್ಲು ವಿದ್ಯೆ ಕಲಿತಿದ್ದಾನೆ ಇವ. ಹೇಗೆ? ಕಳ್ಳತನದಿಂದ, ಹೇಳದೆ. ಆದ್ದರಿಂದ ಏನಾಯಿತು ಅಂತೇಳಿದರೆ ಗುರುಗಳು ದಕ್ಷಿಣೆ ಕೇಳಿದ್ದಾರೆ, ಹೆಬ್ಬೆಟ್ಟನ್ನೇ ಕೊಡು ಅಂತ. ಅಂದರೆ ನೀನು ಕಳ್ಳತನದಿಂದ ಕಲಿತ ಕಾರಣ ನಿನಗೆ ವಿದ್ಯೆ ಪೂರ್ಣವಾಗಿ ಫಲಿಸದೆ ಹೋಗಲಿ ಅಂತ. ಅಂದರೆ ಪೂರ್ತಿ ವ್ಯರ್ಥ ಆಗಲಿ ಅಂತಲ್ಲ, ಪೂರ್ತಿ ಫಲ ಸಿಗದೆ ಹೋಗಲಿ ಅಂತ ಅದರ ಅರ್ಥ. ಸೊ ತತ್ರ ಏಕಲವ್ಯ ಊತ ಮತ್ತು ಏನಾಯಿತು? ಕೃಷ್ಣ ಶರೈಹಿ ಪಲಾಯನ್. ಕೃಷ್ಣನ ಬಾಣಗಳಿಂದ ಏನಾಗಿದೆ ಅಂತೇಳಿದರೆ ಆ ಎಲ್ಲ ಸಂಗಡಿಗ ರಾಜರದ್ದು ಕಿರೀಟ ಹಾರಿ ಹೋಗಿದೆ, ಆ ಪೀತಾಂಬರ ಸರಿದು ನಿಂತಿದೆ, ಅಂದರೆ ಜಾರಿ ಇದೆ. ಆಮೇಲಿಂದ ಏನು ಆಭರಣಗಳೆಲ್ಲ ಜಾರಿ ಹೋಗಿವೆ, ಅವರ ರಥಗಳು ಪುಡಿಯಾಗಿವೆ, ರಥದಲ್ಲಿರುವ ಪತಾಕೆ ಇಲ್ಲವೇ ಇಲ್ಲ, ಎಲ್ಲೋಗಿದಂತಿಲ್ಲ, ಧ್ವಜ ಪತಾಕೆ ಅಲ್ಲ. ಆಮೇಲಿಂದ ಕೆಳಗೆ ಬಿದ್ದಿದ್ದಾರೆ ಎಲ್ಲರೂ. ಅಶ್ವಗಳು ಇಲ್ಲ, ಸಾರಥಿ ಇಲ್ಲ, ಎಲ್ಲ ಕೃಷ್ಣನ ಬಾಣಗಳಿಂದ ಎಲ್ಲ ಹೊಡೆಯಲ್ಪಟ್ಟು ಸತ್ತು ಹೋಗಿದ್ದಾವೆ. ಅಶ್ವಗಳು, ಸಾರಥಿ ಎಲ್ಲ ಸತ್ತು ಹೋಗಿದ್ದಾರೆ. ಸೊ ಎಲ್ಲ ನೆಲದ ಮೇಲೆ ಬಿದ್ದಿದ್ದಾರೆ. ಆ ಎಲ್ಲ ಸಂಗಡಿಗರು ಅಲ್ಲಿಂದ ರಕ್ತ ಕಾರ್ತಾ ಓಡ್ತಾ ಇದ್ದರು. ಆ ಓಡ್ತಾ ಇರುವ ಒಬ್ಬ ಯಾರು ಅಂದರೆ ಏಕಲವ್ಯ. ಅವನು ಮಾತ್ರ ಏಕಲವ್ಯ. ಬಾಕಿದ್ದವರೆಲ್ಲ ಓಡಿದರು, ಇವನು ಚೂರು ಓಡಿದಾಗೆ ಮಾಡೋದು, ಪುನಃ ವಾಪಸ್ ಬರೋದು ಅಂತೇಳಿದ್ರೆ ಮಹಾಪರಾಕ್ರಮಿ ಅವ ಅಂತೇಳಿದರೆ. ಹಾಗೆ ಎಲ್ಲರ ಹಾಗೆ ಅವನು ಓಡಲಿಕ್ಕೆ ರೆಡಿ ಇಲ್ಲವ. ಸೊ ತತ್ರ ಏಕಲವ್ಯ ಉತ ಕೃಷ್ಣ ಶರೈಹಿ, ಕೃಷ್ಣನ ಬಾಣಗಳಿಂದ, ಶರೈಹಿ ಚತುರ್ಥಿ ವಿಭಕ್ತಿ ಬಹುವಚನ. ಸೊ ಕೃಷ್ಣ ಶರೈಹಿ, ಕೃಷ್ಣನ ಬಾಣಗಳಿಂದ ಪಲಾಯನ್, ಎಲ್ಲ ಸಂಗಡಿಗರು ಓಡ್ತಾ ಇದ್ದಾರೆ. ಅಂದರೆ ಏಕಲವ್ಯನು ಅವರ ಜೊತೆಗೆ ಸ್ವಲ್ಪ ಓಡುದು, ಆಮೇಲೆ ಪುನಃ ವಾಪಸ್ ಬರೋದು. ಸೊ ಅಸ್ತ್ರಾಣಿ ರಾಮಶಿರಸಿ ಅಂತೇಳಿದರೆ ಈ ಸಲ ವಾಪಸ್ ಬಂದವ ಏನು ಮಾಡಿದ ಅಂತೇಳಿದರೆ ಬಲರಾಮನ ತಲೆಗೆ ಅಸ್ತ್ರಾಣಿ ಅಂದರೆ ಅಸ್ತ್ರಗಳಿಂದ, ಅಂದರೆ ಅವನು ಸ್ವಲ್ಪ ದೂರದಲ್ಲಿ ಇದ್ದೇ ಹೊಡಿಬೋದು. ಅಸ್ತ್ರಕ್ಕೆ ತುಂಬ ಹತ್ರ ಬಂದು ಹೊಡಿಬೇಕಂತೇನಿಲ್ಲ. ಅಸ್ತ್ರ ಅಂದರೆ ಮಂತ್ರ ಹೇಳಿಬಿಟ್ಟು ಆ ಬಾಣವನ್ನು ತರಿಸಿಕೊಂಡು ಕೈಯಲ್ಲಿ ಆಮೇಲೆ ಬಿಡುವಂಥದ್ದು. ಸೊ ಆದ್ದರಿಂದ ಸ್ವಲ್ಪ ದೂರದಿಂದ ಬಿಡಲಿಕ್ಕಾಗ್ತದೆ. ಅಂದರೆ ಒಂದು ಅಸ್ತ್ರವನ್ನು ಉಪಯೋಗಿಸಿ, ಅಸ್ತ್ರಾಣಿ ಅಂತ ಹೇಳ್ತಾರೆ, ಅಸ್ತ್ರಗಳನ್ನು ಉಪಯೋಗಿಸಿ ಬಹುವಚನ. ಸೊ ಅಸ್ತ್ರಂ, ಅಸ್ತ್ರೇ ಅಸ್ತ್ರಾಣಿ ಅಂತ, ಫಲಂ ಫಲೆ ಫಲಾನಿ ಅಂತ. ಸೊ ಅಸ್ತ್ರಾಣಿ ರಾಮನ ಶಿರಸಿ, ಬಲರಾಮನ ತಲೆ ಮೇಲೆ ಅಸ್ತ್ರಗಳನ್ನು ಪ್ರಯೋಗಿಸಿ ಪ್ರಮುಮೋಚ ಶೀಘ್ರಂ ಅಂತೇಳಿದರೆ ಹೊಡೆದು ಓಡಿದ ಅಂತ. ಅದಕ್ಕೆ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತೇವೆ. ಹಿಟ್ ಆ್ಯಂಡ್ ರನ್ ಅಂತ ಹೇಳಿದ್ರೆ ಏನು? ಸೊ ನಾವು ಡ್ರೈವ್ ಮಾಡ್ತಾ ಇರ್ತೀವಿ, ಮಾಡ್ತಾ ಇರುವಾಗ ಒಬ್ಬ ಓಡಿದ ಅಂತೇಳಿದರೆ ಹೊಡೆದ ಮೇಲೆ ನಿಲ್ಲಬೇಕಲ್ಲೇ ಅಂತೇಳಿದರೆ ಅವನು ತಪ್ಪಾಗಿದೆಯಲ್ಲ. ಸೊ ನಿಂತು ಏನಾಗಿದಪ್ಪ, ನನ್ನಿಂದ ತಪ್ಪಾಯಿತಾ, ಏನು ಕಾಂಪೆನ್ಸೇಷನ್ ಕೊಡಬೇಕಾ ಏನು ಅಂತ ಕೇಳಬೇಕಲ್ವಾ? ಇಲ್ಲ, ಹಿಟ್ ಆ್ಯಂಡ್ ರನ್ ಅಂತ, ಹೊಡೆಯುವುದು ಓಡುದು.
ಸೊ ಹಾಗೆ ನಾವು ತುಂಬ ಜನ ಎಲ್ಲ ನಾವು ನೋಡ್ತೇವೆ ರಾಜಕೀಯದಲ್ಲಿಗೂ ಸಹ ಒಂದು ಹೊಡೆಯೋದು ಮತ್ತು ಓಡೋದು ಮತ್ತೆ ಇಲ್ಲ ಅವರು. ಅಂದರೆ ಸರಿಯಾಗಿ ನೀನು ಎಂಥದ್ದು ಹೇಳಿದ್ದು ಅಂತ ಕೇಳಿದಾಗ ಅವರಿಲ್ಲ ಅಲ್ಲಿ, ಅವರು ಹೋಗಿರ್ತಾರೆ ಹಾಂಗ್ಕಾಂಗಿಗೆ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಅಂತೇಳಿದರೆ ಹಿಟ್ ಆ್ಯಂಡ್ ರನ್ ಅಂಥವ್ರು ಭಾಳ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಹೀಗೆ ಆ ಕಾಲದಲ್ಲಿಯೂ ಕೂಡ ಇದ್ದರು. ಯಾರು ಅದರಲ್ಲಿ ಒಬ್ಬ ಯಾರು ಅಂದರೆ ಏಕಲವ್ಯ. ಆ ಏಕಲವ್ಯನು ಕೃಷ್ಣನ ಶರಗಳಿಂದ ಓಡ್ತಾ ಇದ್ದವನು ಪುನಃ ಸ್ವಲ್ಪ ನಿಂತು ಕೆಲವು ಅಸ್ತ್ರಗಳನ್ನು ಉಪಯೋಗಿಸಿ ಬಲರಾಮನ ತಲೆಗೆ ಹೊಡೆದು ರಾಮಶಿರಸಿ ಬಲರಾಮನ ತಲೆಯ ಮೇಲೆ ಪ್ರಮುಮೋಚ ಅಸ್ತ್ರಗಳನ್ನು ಬಿಟ್ಟ. ಮುಮೋಚ ಅಂತ ಹೇಳಿದರೆ ಸಾಕು. ಪ್ರಮುಮೋಚ ಅಂತೇಳಿದರೆ ಭಾಳ ಶ್ರೇಷ್ಠವಾದ ಅಸ್ತ್ರಗಳನ್ನು ಶ್ರೇಷ್ಠನಾದ ಧನುರ್ಧರನಾದ ಏಕಲವ್ಯನು, ಬಾಕಿದವರೆಲ್ಲ ಓಡಿದರು, ಓಡ್ತಾ ಇರುವ ಏಕಲವ್ಯ ನಿಂತು ಪುನಃ ಶಸ್ತ್ರ ಪ್ರಯೋಗ ಮಾಡಿ ಆ ಬಲರಾಮನನ್ನಾದರೂ ಒಂದು ಮುಗಿಸಿಬಿಡುವ ಅಂತ ಬಲರಾಮನ ತಲೆಗೆ ಅಸ್ತ್ರಗಳಿಂದ ಹೊಡೆದು ಶೀಘ್ರಂ ಅಂತೇಳಿದರೆ ಭಾಳ ಬೇಗ, ಅಂದರೆ ಶರ ತೆಗೆದ ಟಕ್ ಅಂತ ಹೇಳ್ಕೊಂಡು ಮಂತ್ರ ಹೇಳಿ ಬಲರಾಮನ ತಲೆಗೆ ಹೊಡೆದು ಬಿಟ್ಟ ಅಸ್ತ್ರಗಳನ್ನು. ಯಾರು? ಏಕಲವ್ಯ ಅಂತ ಹೇಳುವಲ್ಲಿಗೆ ಈ ಎಷ್ಟನೇ ಶ್ಲೋಕ ಇದು? 38ನೇ ಶ್ಲೋಕಕ್ಕೆ ಬಲರಾಮನಿಂದ ತಲೆಯ ಮೇಲೆ ಪೆಟ್ಟು ತಿಂದ ಜರಾಸಂಧ ತೇನ ಆಹತಃ ಶಿರಸಿ. ಶಿರಸಿ ಅಂದರೆ ತಲೆಯ ಮೇಲೆ ಬಲರಾಮನಿಂದ ತೇನ ಪೆಟ್ಟು ತಿಂದ ಅಂತೇಳಿದರೆ ಆಹತಃ ಬಾರ್ಹದ್ರಥ ಜರಾಸಂಧ, ಬೃಹದ್ರಥನ ಮಗ ಜರಾಸಂಧ ಬಾರ್ಹದ್ರಥ ಗಾಢ ಮೂರ್ಛೆಗೆ ಒಳಗಾದ. ಸಮ್ಮುಹೆ ಅತಿವೇಲಂ ವೇಗದಿಂದ ಹೊಡೆಯಲ್ಪಟ್ಟು ಮೂರ್ಛಿತನನ್ನಾಗಿ ಮಾಡಿದ್ದಾನೆ ಅಂತ ಒಂದರ್ಥ. ಇನ್ನೊಂದು ಅರ್ಥ, ಸೊ ಅಷ್ಟು ವೇಗದಿಂದ ಹೊಡೆದ ಕಾರಣ ಯಾರು ಆ ಮುಸಲಾಯುಧದಿಂದ ಜರಾಸಂಧನ ತಲೆಯನ್ನು ಬಲರಾಮ ಹೊಡೆದಿದ್ದಾನೆ. ಆ ವೇಗಕ್ಕೆ ಏನಾಗಿದೆ ಅಂತ ಹೇಳಿದರೆ ಅವನು ಬಹಳ ಬೇಗ ಮೂರ್ಛೆ ಹೋದನು, ಗಾಢವಾದ ಮೂರ್ಛೆ ಹೋದನು. ಅತಿವೇಲಂ ಸಮ್ಮೋಹೆ ಗಾಢವಾದ ಮೂರ್ಛೆಯನ್ನು ಅಪ್ಪಿದನು ಜರಾಸಂಧ. ಆಗ ಶ್ರೀಕೃಷ್ಣನ ಬಾಣಗಳಿಂದ ಪಲಾಯನ ಮಾಡುತ್ತಿದ್ದ ಏಕಲವ್ಯ ತತ್ರ ಕೃಷ್ಣಶರೈಹಿ ಪಲಾಯನ್ ಉತ ಏಕಲವ್ಯನು ಕೃಷ್ಣಶರಗಳಿಂದ ಕೃಷ್ಣನ ಬಾಣಗಳಿಂದ ಪಲಾಯನ ಮಾಡುತ್ತಿದ್ದ. ಎಲ್ಲ ರಾಜರುಗಳೊಟ್ಟಿಗೆ ಇವನು ಪಲಾಯನ ಮಾಡುತ್ತಿದ್ದ. ಆ ಮಧ್ಯೆ ನಿಂತು ಏನು ಮಾಡಿದ್ದಾನೆ? ಶರ ಉಪಯೋಗಿಸಿ ಅಂತೇಳಿದರೆ ಮಂತ್ರ ಹೇಳಿ ಅಸ್ತ್ರಗಳನ್ನು ಬಿಟ್ಟಿದ್ದಾನೆ ಬಲರಾಮನ ತಲೆಯ ಮೇಲೆ, ಬಲರಾಮನನ್ನು ಮುಗಿಸುವ ಅಂತ. ಯಾರು? ಈ ಏಕಲವ್ಯ. ರಾಮ ಶಿರಸಿ ಪ್ರಮುಮೋಚ ಶೀಘ್ರಂ. ಏಕಲವ್ಯನು ಪಲಾಯನ ಮಾಡುತ್ತಿದ್ದವನು ಕೂಡ ತ್ವರೆಯಿಂದ ಬಲರಾಮನ ತಲೆಯ ಮೇಲೆ ಅಸ್ತ್ರಗಳನ್ನು ಪ್ರಯೋಗಿಸಿದ ಅಂತ ಅರ್ಥ. ಸೊ ಅಂತೇಳಿದರೆ ಬಾಕಿದ್ದವರೆಲ್ಲ ಓಡಿದರು, ಈ ಏಕಲವ್ಯ ಅಂತೇಳಿದರೆ ಇವನಿಗೆ ಓಡಲಿಕ್ಕೆ ಮನಸ್ಸಿಲ್ಲ, ಯುದ್ಧ ಮಾಡಬೇಕು ಅಂತಿದೆ ಅವನಿಗೆ ಅಂತೇಳಿದರೆ ತಾನು ಪರಾಕ್ರಮ ತೋರಿಸ್ಬೇಕು, ತಾನು ಮಹಾಪರಾಕ್ರಮಿ, ತಾನು ಶೂರ, ನಾನು ಯಾಕೆ ಓಡೋದು? ಅಲ್ಲ ಬಾಕಿದವರೆಲ್ಲ ಓಡ್ತಾ ಇದ್ದಾರೆ, ಆದರೂ ಅವರು ಓಡಲಿ, ನಾನು ಓಡೋದು ಬೇಡ ಅಂತ ತಿಳ್ಕೊಂಡು ಅವನ ಮನಸ್ಸು ಹೇಳ್ತಾ ಇದೆ. ಆದ್ದರಿಂದ ಅಲ್ಲೇ ನಿಂತು ಶರಗಳನ್ನು ಏನು ಮಾಡಿದ? ಪ್ರಯೋಗ ಮಾಡಿದ ಬಲರಾಮನ ತಲೆಯ ಮೇಲೆ ಅಂತ. ಅಲ್ಲಿವರೆಗೆ 38ನೇ ಶ್ಲೋಕ ಆಯಿತು. 39ನೇ ಶ್ಲೋಕ ಮೇಲೆ ತೇನ ಸಮರಂ ಭಗವಾನ್ ನಿಚ್ಚನ್ ಪ್ರದ್ಯುಮ್ನಮಾಶ್ವಸೃಜದಾತ್ಮಸ್ಥಂ ಮನೋಜಂ ಪ್ರದ್ಯುಮ್ನ ಏನಮಭಿಯಾಯ ಮಹಾಸ್ತ್ರಜಾಲೈಃ ರಾಮಸ್ತು ಮಾಗಧಮಥಾತ್ಮರಥಂ ನಿನಾಯ. 39ನೇ ಶ್ಲೋಕ. ಶ್ರೀಕೃಷ್ಣನು ಭಯಗ್ರಸ್ತನಾದ ಆ ಏಕಲವ್ಯನ ಜೊತೆ ಯುದ್ಧವನ್ನು ಮಾಡಲು ಇಚ್ಛಿಸಲಿಲ್ಲ. ಅದರ ಬದಲು ತನ್ನ ಪುತ್ರನಾದ, ಅಂದರೆ ಇಲ್ಲಿ ಮನೋಜಂ ಅಂತ ಹೇಳೋ ತನ್ನ ಪುತ್ರನಾದ, ಹುಟ್ಟಿದ ಮೇಲೆ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ಕಾಮನನ್ನು ಪ್ರದ್ಯುಮ್ನ ನಾಮಕನನ್ನಾಗಿ ಶೀಘ್ರದಲ್ಲಿ ತನ್ನ ಮನಸ್ಸಿನಿಂದ ಸೃಷ್ಟಿ ಮಾಡುತ್ತಾನೆ. ಈ ಪ್ರದ್ಯುಮ್ನನು ಏಕಲವ್ಯನನ್ನು ಅಭಿಮುಖವಾಗಿ ಹೋಗಿ ಮಹತ್ತಾದ ಅಸ್ತ್ರಗಳ ಸಮೂಹಗಳಿಂದ ಹೊಡೆಯುತ್ತಾನೆ. ಆಮೇಲೆ ಬಲರಾಮನಾದರೂ ತನ್ನ ರಥವನ್ನು ಜರಾಸಂಧ ಸಮೀಪಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಭೀತೇನ ತೇನ ಸಮರಂ ಭಗವಾನ ನಿಚ್ಚನ್ ಪ್ರದ್ಯುಮ್ನಮಾಶು ಅಸೃಜತ್ ಆತ್ಮಸುತಂ ಮನೋಜಂ ಪ್ರದ್ಯುಮ್ನ ಏನಂ ಅಭಿಯಾಯ ಮಹಾಸ್ತ್ರಜಾಲೈಃ ರಾಮಸ್ತು ಮಾಘಧಮತಾತ್ಮರಥಂ ನಿನಾಯ. ಭೀತೇನ ತೇನ ಸಮರಂ ಭಗವಾನ್ ಅನಿಚ್ಛನ್
ಪ್ರದ್ಯುಮ್ನಂ ಆಶು ಅಸೃಜತ್. ಪ್ರದ್ಯುಮ್ನಂ ಆಶು ಅಸೃಜತ್ ಆತ್ಮಸುತಂ ಮನೋಜಂ. ಪ್ರದ್ಯುಮ್ನಂ ಏನಂ ಅಭಿಯಾಯ ಮಹಾಸ್ತ್ರಜಾಲೈಃ ರಾಮಸ್ತು ಮಾಗಧಂ ಅತಾತ್ಮ ರಥಂ ನಿನಾಯ. ಭೀತೇನ ಅಂದರೆ ಭಯದಿಂದ ಓಡಿ ಹೋಗ್ತಾ ಇದ್ದಾರೆ. ಎಲ್ಲ ರಾಜರುಗಳು ಪೆಟ್ಟು ತಿದ್ದಿದ್ದಾರೆ ಅಂತ ಹೇಳಿದರೆ ರಕ್ತವನ್ನು ಕಾರ್ತಾ ಓಡಿ ಹೋಗ್ತಾ ಇದ್ದಾರೆ. ಇವನೊಬ್ಬ ಅಂತ ಹೇಳಿದರೆ ಓಡ್ತಾ ಇರುವವನು ಕೂಡ ನಿಂತು ಅಷ್ಟು ಬೇಗನೆ ಮಹಾಸ್ತ್ರಗಳನ್ನು ಉಪಯೋಗಿಸಿ ಬಲರಾಮನ ತಲೆಗೆ ಹೊಡೆದು ಹೋಗ್ತಾ ಇದ್ದಾನೆ ಒಬ್ಬ, ಯಾರು ಏಕಲವ್ಯ. ಆದರೂ ಓಡಿ ಹೋಗ್ತಾ ಇದ್ದಾನೋ ಇಲ್ವೋ? ಹೌದು. ಹೆದರಿಕೆಯಿಂದಲ್ವೋ ಓಡುವುದು? ಹೌದು. ಸೊ ಭೀತೇನ ಅಂತ ಹೇಳಿದರೆ ಇಂತಹ ಭಯದಿಂದ ಓಡಿ ಹೋಗ್ತಾ ಇರುವಂಥವರ ಮೇಲೆ ತಾನು ಯುದ್ಧ ಮಾಡಬಾರ್ದು, ತನ್ನ ಘನತೆಗೆ ಕಡಿಮೆ ಅಂತ ಶ್ರೀಕೃಷ್ಣ ಪರಮಾತ್ಮ ಯೋಚನೆ ಮಾಡಿ ಭೀತೇನ ತೇನ ಅಂತ ಹೇಳಿದರೆ ಆ ಏಕಲವ್ಯನಿಂದ ಹೆದರಿಕೊಂಡು ಓಡಿ ಹೋಗ್ತಾ ಇದ್ದಾನೆ. ಸಮರಂ ಭಗವಾನ್ ಅನಿಚ್ಛನ್. ಸಮರಂ ಅಂದರೆ ಯುದ್ಧವನ್ನು, ಸಮರಂ ಯುದ್ಧವನ್ನು ಭಗವಾನ್ ಅನಿಚ್ಛನ್. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅನಿಚ್ಛನ್, ಅನ್ಇಚ್ಛನ್ ಅಂದರೆ ಇಚ್ಛಿಸಲಿಲ್ಲ. ಇಚ್ಛನ್ ಅಂದರೆ ಇಚ್ಛಿಸುತ್ತಾ, ಅನಿಚ್ಛನ್ ಅಂದರೆ ಇಚ್ಛಿಸದೆ ಓಡಿ ಹೋಗ್ತಾ ಇದ್ದಾನೆ. ಅವನ ಹತ್ರ ಎಂಥ ಯುದ್ಧ ಮಾಡೋದು ಅಂತ ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮ. ಆದರೂ ಓಡಿ ಹೋಗ್ತಾ ಇರುವವ ಏನು ಮಾಡಿದ್ದಾನೆ? ಅಸ್ತ್ರಗಳನ್ನು ಬಲರಾಮನ ತಲೆ ಮೇಲೆ ಪ್ರಯೋಗ ಮಾಡಿ ಹೋಗ್ತಾ ಇದ್ದಾನೆ. ಅಂದರೆ ಇವನನ್ನು ಬಿಡಬಾರ್ದು ಅಂತ ಅದರ ಅರ್ಥ. ಸೊ ಈ ರೀತಿ ಓಡಿ ಹೋಗ್ತಾ ಇರುವಾಗಲೂ ಕೂಡ ಅಸ್ತ್ರ ಪ್ರಯೋಗ ಮಾಡಿ ಹೋಗಿದ್ದಾನೆ ಏಕಲವ್ಯನನ್ನು. ಸೊ ಇವನನ್ನು ಬಿಡಬಾರ್ದು ಅಂತ ಎಣಿಸಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದರು? ತಾನು ಯುದ್ಧ ಮಾಡೋದು ಸರಿಯಾಗೋದಿಲ್ಲ, ನೀಚ ಓಡಿ ಹೋಗ್ತಾ ಇದ್ದಾನೆ, ಓಡಿ ಹೋದವರ ಮೇಲೆ ಹಿಂದಿಂದ ಹೊಡೆದ್ರು ಅಂತ ಬೇಡ. ಸೊ ಆದ್ದರಿಂದ ಏನು ಮಾಡಿದ ಶ್ರೀಕೃಷ್ಣ ಪರಮಾತ್ಮ? ಪ್ರದ್ಯುಮ್ನಂ ಆಶು ಅಸೃಜತ್ ಆತ್ಮಸೂತಂ. ಆತ್ಮಸೂತಂ ಅಂದರೆ ತನ್ನದೇ ಮಗ. ಆತ್ಮಸೂತಂ ಯಾರನ್ನ? ಪ್ರದ್ಯುಮ್ನಂ. ಪ್ರದ್ಯುಮ್ನನನ್ನು ಆಶು ಕೂಡಲೇ ಅಸೃಜತ್ ಸೃಷ್ಟಿ ಮಾಡಿದ. ಅರೆ ಇದು ಯಾರು ಹೊಸ ಜನ? ಪ್ರದ್ಯುಮ್ನ ಇಷ್ಟು ಫಾಸ್ಟಾಗಿ ಅಂತೇಳಿದರೆ ಹುಟ್ಟಿ ಬಂದು ಯುದ್ಧವೇ ಮಾಡೋದೀಗ. ಸೊ ಪ್ರದ್ಯುಮ್ನಂ ಅಸೃಜತ, ಭಗವಂತನು ಪ್ರದ್ಯುಮ್ನನನ್ನು ಸೃಷ್ಟಿ ಮಾಡಿದ ಅಂತೇಳಿದರೆ ಮಗುಗಿಗೂ ಏನಲ್ಲ. ಪ್ರದ್ಯುಮ್ನ ಸೃಷ್ಟಿ ಮಾಡಿದ ಕೂಡಲೇ ಯುದ್ಧರಂಗಕ್ಕೆ ಹೋಗುವುದು, ಬಿಲ್ಲು ಹಿಡ್ಕೊಂಡು, ಬಿಲ್ಲು ಬಾಣ ಹಿಡ್ಕೊಂಡು. ಸೊ ಪ್ರದ್ಯುಮ್ನಂ ಆಶು ಕೂಡಲೇ ಅಸೃಜತ್ ಸೃಷ್ಟಿ ಮಾಡಿದ, ಆತ್ಮಸುತಂ ತನ್ನ ಮಗನಾಗಿ. ಈ ಪ್ರದ್ಯುಮ್ನ ಯಾರಿವ? ಮನೋಜಂ ಬ್ರಹ್ಮಮಾನಸ ಪುತ್ರ. ಅಯ್ಯೋ, ಬ್ರಹ್ಮಮಾನಸ ಪುತ್ರ ಶ್ರೀಕೃಷ್ಣನ ಮಗನಾಗಿ ಹುಟ್ಟಿದ ಅಂತೇಳಿದರೆ ಬ್ರಹ್ಮಮಾನಸ ಪುತ್ರ, ಅವನ ಹೆಸರು ಮನ್ಮಥ, ಕಾಮ ಅಂತ. ಸೊ ಈ ಬ್ರಹ್ಮಮಾನಸ ಪುತ್ರನಾದ ಕಾಮ, ರತಿ ಮನ್ಮಥ ನೀವು ಕೇಳಿದ್ದೀರಿ. ಸೊ ಈ ಮನ್ಮಥನಿಗೆ ಏನಾಯಿತು? ಅಲ್ಲಿ ಅವ ಇದ್ದ, ಯಾರವ? ಎಂಥದ್ದು, ಶಂಬರಾಸುರನ ಶಂಬರಾಸುರನ. ಸೊ ಅವನನ್ನು ಕೊಲ್ಲಿಕ್ಕೆ ಏನು ಒಂದು ಇದಾಯಿತು ಅಂತೇಳಿದರೆ, ಅವನು ಏನು ವರ ಕೇಳಿದ್ನ ಏನಂತ ಹೇಳಿದರೆ, ಆ ವರದ ಪ್ರಕಾರ ರುದ್ರದೇವರ ಮಗನಿಂದ ಅವನಿಗೆ ಸಾವು ಅಂತ. ರುದ್ರದೇವರು ತಪಸ್ಸು ಮಾಡ್ತಾ ಇದ್ದಾರೆ, ಏನು ಮಾಡೋದು ಅಂತ ದೇವತೆಗಳಿಗೆಲ್ಲ ತಲೆ ಬಿಸಿ ಆಯಿತು. ಅರೆ, ರುದ್ರದೇವರು ತಪಸ್ಸನ್ನು ಬಿಟ್ಟು ಪಾರ್ವತಿಯನ್ನು ಸೇರಿದರೆ ಮಗ ಹುಟ್ಟುದು, ಇದು ತಪಸ್ಸೇ ಮಾಡಿಕೊಂಡು ಕೂತರೆ ಮಗ ಎಲ್ಲಿಂದ ಹುಟ್ಟುದು? ಮಗ ಹುಟ್ಟಲಿಲ್ಲ ಅಂತೇಳಿದರೆ ಈ ಅಸುರನನ್ನು ಕೊಲ್ಲುವುದು ಯಾರು ಅಂತ ಹೇಳಿಬಿಟ್ಟು ಏನು ಮಾಡಿದರು? ಎಲ್ಲ ದೇವತೆಗಳು ಏನಾದರೂ ಮಾಡಿ ರುದ್ರದೇವರ ತಪಸ್ಸನ್ನು ಈಗ ಏನು ಮಾಡಬೇಕು? ಭ್ರಷ್ಟ ಮಾಡಬೇಕು ಅಂತೇಳಿದರೆ ತಪಸ್ಸು ಮಾಡ್ತಾ ಕೂತರೆ ಮಗ ಹುಟ್ಟುತ್ತಾನ. ಸೊ ಹೆಂಡತಿ ಮೇಲೆ ಏನಾದರೂ ಪ್ರೀತಿ ಹುಟ್ಟಿದರೆ ಹೆಂಡತಿಯನ್ನು ಸೇರಿದರೆ ಮಗ ಹುಟ್ಟುತ್ತಾನೆ. ಅದಕ್ಕೋಸ್ಕರ ದೇವತೆಗಳಲ್ಲಿ ಏನು ಮಾಡಿದರು? ಮನ್ಮಥನ ಹತ್ರ ಬಂದರು. ಮನ್ಮಥನ ಹತ್ರ ಬಂದು, ಮಾರೇ ಮನ್ಮಥ, ನೀನು ಏನಾದರೂ ಒಂದು ಬಾಣ ಬಿಟ್ಟರೆ ಅದು ಎಂಥ ಬಾಣ? ಅದು ಮಲ್ಲಿಗೆ ಪುಷ್ಪದ ಸುವಾಸನೆಯನ್ನು ಹಿಡ್ಕೊಂಡು ಬರ್ತದೆ ಆ ಬಾಣ. ಆ ಬಾಣ ತಾಗಿದ ಕೂಡಲೇ ಮನುಷ್ಯನಿಗಾಗ್ತದೆ, ಅಯ್ಯೋ ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಹುಡುಕಲಿಕ್ಕೆ ಶುರು ಮಾಡ್ತಾನೆ ಅಂತ ಹೇಳಿದ್ರೆ ಮನ್ಮಥನ ಬಾಣ ಅಂದರೆ ಆ ರೀತಿಯ ಬಾಣ. ಸೊ ಏನು ಮಾಡಿದರು? ದೇವತೆಗಳೆಲ್ಲ ಬಂದು ಮನ್ಮಥನ ಹತ್ರ ಹೇಳಿದರು, ಹೇಗಾದರೂ ಮಾಡಿ ನೀನು ನಿನ್ನ ಇದುಂಟಲ್ಲ ಎಂಥದ್ದು, ನಿನ್ನ ಕಾಮ ಬಾಣ
ಆ ಕಾಮಬಾಣವನ್ನು ಆ ರುದ್ರದೇವರ ಮೇಲೆ ಎಸೆ ನೀನು ಅಂತ ಹೇಳಿದರೆ, ಆ ರುದ್ರದೇವರು ತಪಸ್ಸು ಮಾಡ್ತಾ ಕೂತಿದ್ದಾರೆ. ಈ ರೀತಿ ತಪಸ್ಸು ಮಾಡಿದರೆ ಹೇಗೆ ಮಗ ಹುಟ್ಟುವುದು, ಮಗ ಹುಟ್ಟಿದರೆ ತಾನೇ ಆ ಅಸುರಾಮ ಸಾಯುವುದು ಅಂತ ಹೇಳ್ಕೊಂಡು ಅದಕ್ಕೆ ಏನು ಮಾಡಿದರು, ಆ ರೀತಿ ರುದ್ರದೇವರಿಗೆ ಮನ್ಮಥ ಬಾಣ ಏನೋ ಬಿಟ್ಟ. ಆದರೆ ರುದ್ರದೇವರು ತಪಸ್ಸಿನಿಂದ ಎಚ್ಚರಾಗಿ ನೋಡ್ತಾರೆ, ಎದುರುಗಡೆ ಬಾಣ ಬಿಟ್ಟದ್ದು ಯಾರಂದರೆ ಮನ್ಮಥ. ಮೂರನೇ ಕೆಂಗಣ್ಣು ಏನಾಯಿತು, ಉಗ್ರಾಕಾರವಾಗಿ ಓಪನ್ ಆಗಿ ಆ ಬೆಂಕಿಯ ಜ್ವಾಲೆಯಿಂದ ಮನ್ಮಥ ಸುಟ್ಟು ಹೋಗಿಬಿಟ್ಟ. ಸೊ ಈ ಮನ್ಮಥ ಸುಟ್ಟು ಹೋದ ಮನ್ಮಥನಿಗೆ ದೇಹವೇ ಇಲ್ಲ. ಅಂಥ ಮನ್ಮಥನಿಗೆ ಈಗ ದೇಹ ಕೊಟ್ಟದ್ದು ಯಾರು, ಶ್ರೀಕೃಷ್ಣ ಪರಮಾತ್ಮ. ಸೊ ಮನೋಜಂ ಆತ್ಮಸೂತಂ, ಈಗ ದೇಹ ಕೊಟ್ಟು ಕೂಡಲೇ ಏನಾಯಿತು, ಕೃಷ್ಣನ ಮಗ ಆದ ಈಗ ಅವ. ಆಮೇಲಿಂದ ಪುನಃ ರುಕ್ಮಿಣಿಯಿಂದ ಹುಟ್ಟುತ್ತಾನವ. ಎಲ್ಲ ಇದು ದೇವರ ವಿಷ್ಣು ಪುರಾಣ ಈ ಲೀಲೆಗಳೆಲ್ಲ ಅದ್ಭುತವಾದ ಲೀಲೆಗಳು. ಸೊ ಮನೋಜಂ, ದೇವತೆಗಳೆಲ್ಲ ಎಷ್ಟು ಸಲ ಹುಟ್ಟುತ್ತಾರೆ ಅಂತ ಹೇಳ್ಕೊಂಡು ಲೆಕ್ಕವೇ ಇಲ್ಲ. ಸೊ ಆ ರೀತಿಯಲ್ಲಿ ಮನೋಜಂ ಆತ್ಮಸುತಂ ಪ್ರದ್ಯುಮ್ನಂ ಆಶು ಅಸೃಜತ್. ಶ್ರೀಕೃಷ್ಣನು ಈ ಮನ್ಮಥನ ಇನ್ನೊಂದು ಅವತಾರ ಯಾರು, ಈಗ ಪ್ರದ್ಯುಮ್ನ ಮತ್ತು ನೆಕ್ಸ್ಟ್ ಅನಿರುದ್ಧ. ಸೊ ಇವರಿಬ್ಬರು ಮಕ್ಕಳು ಕೃಷ್ಣ ಪರಮಾತ್ಮನಿಗೆ. ಸೊ ಪ್ರದ್ಯುಮ್ನ ನನ್ನು ಆಶು ಅಸೃಜತ್, ಕೂಡಲೇ ಸೃಷ್ಟಿ ಮಾಡಿದ. ಪ್ರದ್ಯುಮ್ನ ಅಂತೇಳಿದರೆ ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ ಅವನಿಗೆ ಜೀವ ಕೊಟ್ಟ. ಸೊ ಜೀವ ಕೊಟ್ಟು ಕೂಡಲೇ ಅಂತೇಳಿದರೆ ಯುದ್ಧ ಮಾಡಲಿಕ್ಕೆ ರೆಡಿ, ಏನಾಗಬೇಕು ಅಂತ ಹೇಳ್ಕೊಂಡು ಕೇಳಿದ ಕೂಡಲೇ ಪರಮಾತ್ಮ ಹೇಳ್ತಾರೆ, ಹೋಗು, ಅವನಿದಾನಲ್ಲ ಯಾರು ಏಕಲವ್ಯ ಓಡಿ ಹೋಗ್ತಾ ಇದ್ದಾನಲ್ಲ, ಅವನ ಕುರಿತು ಯುದ್ಧ ಮಾಡು ಅಂತ. ಸೊ ಪ್ರದ್ಯುಮ್ನ ಏನಂ ಅಭಿಯಾಯ, ಸೊ ಅವನ ಮೇಲೇರಿ ಹೋದ. ಯಾರ ಮೇಲೆ, ಏಕಲವ್ಯನ ಮೇಲೆ ಏರಿ. ಏನಂ ಅಭಿಯಾಯ, ಯಾಯ ಅಂದರೆ ಹೋಗುವುದು, ಅಭಿಯಾಯ ಅಂತೇಳಿದರೆ ಏಕಲವ್ಯನ ಎದುರಾಗಿ ಬಂದ ಯಾರು, ಪ್ರದ್ಯುಮ್ನ. ಅಭಿಮುಖವಾಗಿ ಎದುರಿಸಲು ಬರುವುದಕ್ಕೆ ಹೆಸರು ಅಭಿಯಾಯ. ಯಾರನ್ನು ಅಭಿಯಾಯ, ಏಕಲವ್ಯಂ ಅಭಿಯಾಯ. ಯಾರು, ಪ್ರದ್ಯುಮ್ನ. ಏನಂ ಏಕಲವ್ಯಂ ಅಭಿಯಾಯ ಮಹಾಸ್ತ್ರಜಾಲೈ, ತುಂಬ ಬಹಳ ದೊಡ್ಡ ದೊಡ್ಡ ಅಸ್ತ್ರಗಳಿಂದ, ಮಹಾಸ್ತ್ರಜಾಲೈ. ಸೊ ಮಹಾ ಅಸ್ತ್ರ ಜಾಲ ಅಂತೇಳಿದರೆ ನೀವು ನೋಡಿದ್ದೀರಿ, ಜಾಲ ಅಂತೇಳಿದರೆ ತುಂಬ ಕಣ್ಣಿರುವಂತಹ ಜೇಡ್ರ ಇದು ಬಲೆ ಎಲ್ಲ ಇದೆಯಲ್ಲ, ಮೀನು ಹಿಡಿಲಿಕ್ಕೆ ಹೋಗುವಂಥದ್ದು, ಅದಕ್ಕೆಲ್ಲ ಜಾಲ ಅಂತ ಹೇಳ್ತಾರೆ. ಸೊ ಮಹಾಸ್ತ್ರ ಜಾಲೈ ಅಂದರೆ ಇಲ್ಲಿ ಸಮೂಹ ಅಂತ ತಗೊಳ್ಳುವ. ಏನಂತ ಹೇಳಿದ್ರೆ ಮಹಾ ಅಸ್ತ್ರ ಜಾಲೈ, ತುಂಬ ದಿವ್ಯಾಸ್ತ್ರಗಳ ಸಮೂಹವೇ ಇದೆ ಪ್ರದ್ಯುಮ್ನನ ಹತ್ರ. ಆ ದಿವ್ಯಾಸ್ತ್ರಗಳ ಮೂಲಕ ಏನು ಮಾಡಿದ್ದಾನೆ, ಪ್ರದ್ಯುಮ್ನನು ಏಕಲವ್ಯನನ್ನು ಎದುರಿಸಿ ಆಮೇಲಿಂದ ಅವನನ್ನು ಸದೆ ಬಡ್ದಿದ್ದಾನೆ. ಯಾರನ್ನು, ಏಕಲವ್ಯನನ್ನು. ನಂತರ ಇಲ್ಲಿ ರಾಮಸ್ತು ಬಲರಾಮ ಮತ್ತು ಇವರ ಮಧ್ಯದಲ್ಲಿ ಯುದ್ಧ ಆಗ್ತಾ ಇತ್ತು. ಅಂದರೆ ತನ್ನ ಮುಸಲಾಯುಧದಿಂದ ಜರಾಸಂಧನ ತಲೆಗೆ ಹೊಡೆದಿದ್ದಾನೆ, ಜರಾಸಂಧ ಮೂರ್ಛೆ ತಪ್ಪಿದ್ದಾನೆ, ಅಲ್ಲಿವರೆಗಾಗಿದೆ ಅಲ್ವಾ. ಸೊ ಆಮೇಲಿಂದ ಏನು ಅಂತ ಕೇಳಿದರೆ, ಬಲರಾಮನು ಮಾಗಧಂ ಅಂದರೆ ಮಗಧ ದೇಶದ ರಾಜನಾದ ಜರಾಸಂಧನನ್ನು ಕುರಿತು ಅವನ ಹತ್ತಿರ ಆತ್ಮರಥಂ ನಿನಾಯ, ತನ್ನ ರಥವನ್ನು ಜರಾಸಂಧನ ಬಳಿಗೆ ತೆಗೆದುಕೊಂಡು ಹೋದ. ಸೊ ಅಲ್ಲಲ್ಲಿ ಯುದ್ಧದ ಆ ಯುದ್ಧ ಏನಾಯಿತು, ಈಗ ಏಕಕಾಲದಲ್ಲಿ 2-3 ಕಡೆ ಯುದ್ಧ ಆಗ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ ತಾನು ಏಕಲವ್ಯನೊಟ್ಟಿಗೆ ಯುದ್ಧ ಮಾಡುವುದಿಲ್ಲ ಅಂತ ಕೂತಿದ್ದಾರೆ. ಸೊ ಏನು ಮಾಡಿದ್ದಾರೆ, ಇವನನ್ನು ಸೃಷ್ಟಿ ಮಾಡಿದ್ದಾರೆ, ಮಗ ಆತ್ಮಸೂತಂ ಪ್ರದ್ಯುಮ್ನನನ್ನು. ಆ ಪ್ರದ್ಯುಮ್ನ ಮನೋಜಂ, ಅವನು ಬ್ರಹ್ಮದೇವರ ಮಾನಸಪುತ್ರ, ರತಿಯ ಗಂಡ. ಸೊ ಅಲ್ಲಿಂದ ರುದ್ರದೇವರ ಸಿಟ್ಟಿಗೆ, 3ನೇ ಕಣ್ಣಿನ ಕೋಪಕ್ಕೆ ಗುರಿಯಾಗಿ ಸುಟ್ಟು ಹೋಗಿದ್ದಾನೆ. ಸೊ ದೇಹ ಇಲ್ಲದವನಾಗಿದ್ದಾನೆ. ಅವನಿಗೆ ಶ್ರೀಕೃಷ್ಣ ಪರಮಾತ್ಮ ಈಗ ದೇಹವನ್ನು ಕೊಟ್ಟು ತನ್ನ ಮಗ ಪ್ರದ್ಯುಮ್ನನಾಗಿಸಿ, ಆ ಪ್ರದ್ಯುಮ್ನನಿಗೆ ಏನು ಆದೇಶ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಏಕಲವ್ಯನ ಏರಿ ಹೋಗು ಅಂತ. ಸೊ ಏಕಲವ್ಯನನ್ನು ಏರಿ ಹೋಗಿದ್ದಾನೆ. ದೊಡ್ಡ ದೊಡ್ಡ ಮಹಾಸ್ತ್ರಗಳನ್ನು ಏಕಲವ್ಯನ ಮೇಲೆ ಪ್ರಯೋಗಿಸಿದ್ದಾನೆ. ಈ ಕಡೆ ಏನಾಯಿತು, ಬಲರಾಮನು ಮಗಧ ದೇಶದ ರಾಜನಾದ ಈ ಜರಾಸಂಧ ಅಲ್ಲಿ ಬಿದ್ದಿದ್ದಾನಲ್ಲ ಮೂರ್ಛೆ ತಪ್ಪಿ, ಅವನ ಹತ್ತಿರ ತನ್ನ ರಥವನ್ನು ತೆಗೆದುಕೊಂಡು ಹೋದ. 39.
ಭೀತೇನ ತೇನ, ಭೀತಿ ಅಂದರೆ ಹೆದರಿಕೆ, ಭೀತೇನ ಅಂದರೆ ಹೆದರಿ ಓಡಿ ಹೋಗುತ್ತಿದ್ದ, ಅಂಜಿಕಿನ್ಯಾತ ಕಯ್ಯ ಅಂದರೆ ಅಂಜಿಕೆಯಿಂದ ಭಯದಿಂದ ಓಡಿ ಹೋಗ್ತಾ ಇರುವಂಥ ಈ ಏಕಲವ್ಯನೊಂದಿಗೆ ತಾನು ಯುದ್ಧ ಮಾಡೋದಿಲ್ಲ ಅಂತ ಕಾದಲು ಬಯಸದ ಭಗವಂತ ಶ್ರೀಕೃಷ್ಣ ಬೇಗನೆ ಆಶು ತನ್ನ ಮಗನಾದ ಪ್ರದ್ಯುಮ್ನನನ್ನು ಆತ್ಮಸುತಂ ಪ್ರದ್ಯುಮ್ನಂ ಅಸೃಜತ್ ಆತ್ಮಸುತಂ ಅಂತೇಳಿದರೆ ತನ್ನ ಆತ್ಮದಿಂದ ಹುಟ್ಟಿದ ಮಗ ಅಂತೇಳಿದರೆ ಮನಸ್ಸಿನಿಂದಲೇ ಸಂಕಲ್ಪ ಮಾತ್ರದಿಂದಲೇ ಆ ಕಾಮ ದೇಹವೇ ಇಲ್ಲದಿರುವಂಥ ಕಾಮನಿಗೆ ಏನು ಮಾಡಿದ, ದೇಹ ಕೊಟ್ಟು ಮನಸ್ಸಿನಿಂದಲೇ ತನ್ನ ಪುತ್ರನಾದ ಪ್ರದ್ಯುಮ್ನನನ್ನು ಸೃಷ್ಟಿ ಮಾಡಿದ. ಹೀಗೆ ಆಮೇಲಿಂದ ಆ ಮನೋಜಮ್ ಅಂತ ಹೇಳುವುದಕ್ಕೆ ಬ್ರಹ್ಮದೇವರ ಮಾನಸ ಪುತ್ರ ಅವನು ಯಾರು, ಕಾಮ ಮನ್ಮಥ. ಆ ಮನ್ಮಥನಿಗೆ ದೇಹ ಇಲ್ಲ, ಆ ಮನ್ಮಥನಿಗೆ ದೇಹ ಕೊಟ್ಟು ಪ್ರದ್ಯುಮ್ನ ಮಾಡಿದ್ದಾನೆ ಅನ್ನುವಂಥದ್ದು ಒಂದು ಕತೆ. ಇನ್ನೊಂದು ಕತೆ ಮನೋಜಮ್ ಆತ್ಮಸುತಂ ಅಸೃಜತ್. ಶ್ರೀಕೃಷ್ಣ ಪರಮಾತ್ಮ ಮನೋಜಮ್ ಅಂದರೆ ಮನಸ್ಸಿನಿಂದಲೇ, ಮನೋಜಮ್ ಅಂದರೆ ಮನಸ್ಸಿನಿಂದ, ಜಮ್ ಅಂದರೆ ಹುಟ್ಟಿದವ ಅಂತ. ಸೊ ಮನಸ್ಸಿಂದ ಹುಟ್ಟಿಸಿದ ಯಾರನ್ನು, ಈ ಪ್ರದ್ಯುಮ್ನನನ್ನು ಅಂತ ಹೇಳ್ಕೊಂಡು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡುವಂಥದ್ದು. ಸೊ ಆ ರೀತಿ ಇವರು ಅರ್ಥ ಮಾಡಿದ್ದಾರೆ. ತನ್ನ ಮಗನಾದ ಪ್ರದ್ಯುಮ್ನನನ್ನು ಮನಸ್ಸಿನಿಂದಲೇ ಸೃಷ್ಟಿಸಿದ, ಮನೋಜಮ್ ಅಂತ ಹೇಳೋದಕ್ಕೆ ಆ ರೀತಿ ಅರ್ಥ ಮಾಡಿದ್ದಾರೆ. ಸೊ ಇವರು ಹೇಗೆ ಅರ್ಥ ಮಾಡಿದ್ದಾರೆ ತಂತ್ರಿಗಳು, ಮೊದಲು ಇವರು ಓದಿದ್ದಾರಲ್ಲ ಅದರ ಪ್ರಕಾರ ಏನು ಮಾಡಿದ್ದಾರೆ, ಶೀಘ್ರನಿಂದ ಮನಸ್ಸಿಂದ ಸೃಷ್ಟಿ ಮಾಡಿದ ಅಂತ ಅವ್ರು ಹೇಳಿದ್ದಾರೆ. ಇವರು ಏನು ಹೇಳ್ತಾರೆ, ಗುರುರಾಜ ಅಸೋಸಿಯೇಷನ್ನವರು ಇವರು ಹೇಳ್ತಾರೆ, ಇವರೇನು ಹೇಳ್ತಾರೆ, ಈ ಏಕಲವ್ಯನನ್ನು ಅಲ್ಲ, ನಂತರ ಅದರ ಮೊದಲೇ ಅಲ್ವಾ ಇದು, ಅವನು ಶ್ರೀಕೃಷ್ಣನು ಹೆದರಿದ ಏಕಲವ್ಯನೊಂದಿಗೆ ಯುದ್ಧ ಮಾಡಲು ಇಚ್ಛಿಸಲಿಲ್ಲ. ಆದ್ದರಿಂದ ತತ್ಕಾಲದಲ್ಲಿ ತನ್ನ ಮಗನಾದ ಕಾಮನನ್ನು ಪ್ರದ್ಯುಮ್ನನನ್ನಾಗಿ ಸೃಷ್ಟಿಸಿದ. ಹಾಗಾದರೆ ಕಾಮನನ್ನು ಪ್ರದ್ಯುಮ್ನಾಗಿ ಅಂತ ಬಂದಿದೆ. ಹಾಗಾದರೆ ಕಾಮ ಅನ್ನುವಂಥವನು ಇದ್ದಾನ ಅಂತ ಆಯಿತು, ಮನ್ಮಥ. ಹಾಗಾದರೆ ಮನ್ಮಥ ಅಂತ ಆಯಿತು. ಮನ್ಮಥ ಅಂತ ಹೇಳಿದರೆ ಅವನು ಮೊದಲು ಕಾಮ ಬಾಣವನ್ನು ರುದ್ರದೇವರ ಮೇಲೆ ಬಿಟ್ಟವನು ಅವನೇ ಅಂತ ಆಯಿತು, ಕಾಮ. ಸೊ ಆಮೇಲಿಂದ ಅಲ್ಲಿ ಮೂರನೇ ಕಣ್ಣಿಗೆ ಗುರಿಯಾಗಿ ಅವನು ದೇಹ ಕಳ್ಕೊಂಡಿದ್ದಾನೆ ಅನ್ನುವಂಥದ್ದು ಸ್ಪಷ್ಟ ಆಯಿತು. ಸೊ ಅವನಿಗೆ ಈಗ ಏನು ಮಾಡಿದ್ದಾರೆ, ಕಾಮನನ್ನು ಮನ್ಮಥನನ್ನಾಗಿಸಿದ ಅಂತ. ಸೊ ಸರಿ. ಸೊ ಅನಂತರ ಈ ಪ್ರದ್ಯುಮ್ನ ಮಹಾಸ್ತ್ರಗಳ ರಾಶಿಗಳೊಂದಿಗೆ ಏಕಲವ್ಯನ ಮಹಾಸ್ತ್ರಜಾಲೈಹಿ, ಮಹಾ ಅಸ್ತ್ರಗಳು ದಿವ್ಯಾಸ್ತ್ರಗಳ ಜಾಲೈಹಿ ಸಮೂಹಗಳೊಂದಿಗೆ, ರಾಶಿಗಳೊಂದಿಗೆ. ಯಾವುದು ರಾಶಿ, ಜಾಲ ಅಂದರೆ ರಾಶಿ, ತುಂಬ, ಒಂದೆರಡಲ್ಲ ಬಹಳ. ಸೊ ಮಹಾಸ್ತ್ರಗಳ ರಾಶಿಗಳೊಂದಿಗೆ ಆ ಏಕಲವ್ಯನನ್ನು ಅಭಿಯಾಯ ಎದುರಿಸಿ ಹೋದ, ಏಕಲವ್ಯನ ಮೇಲೆ ನುಗ್ಗಿದ. ಬಲರಾಮನು ಜರಾಸಂಧನನ್ನು ತನ್ನ ರಥಕ್ಕೆ ಎಳೆದೊಯ್ದ. ನೋಡಿ, ಇದಕ್ಕೆ ಇನ್ನು ಬೇರೆ ಅರ್ಥ ಮಾಡಿದರು. ಮಾಗಧಂ ಆತ್ಮರಥಂ ನಿನಾಯ, ಮೂರ್ಛೆ ತಪ್ಪಿದ್ದಾನಲ್ಲ ಯಾರು, ಜರಾಸಂಧ, ಅವನನ್ನು ತನ್ನ ರಥಕ್ಕೆ ನಿನಾಯ ಎಳ್ಕೊಂಡು ಹೋದ. ಅಂದರೆ ಎಳ್ಕೊಂಡು ಹೋಗಿ ತನ್ನ ರಥದಲ್ಲಿ ಇಳಿಸ್ಕೊಂಡ, ಅಂದರೆ ಸೆರೆ ಹಿಡಿದ. ಈ ರೀತಿ ಅಂದರೆ ಇವರೇನು ಅರ್ಥ ಮಾಡಿದ್ದಾರೆ, ಮೊದಲು ರಾಮ ಭಗವಂತನು ಯಾರು, ಬಲರಾಮನು ಮಾಗಧಂ ಅಂದರೆ ಜರಾಸಂಧನನ್ನು ಆತ್ಮರಥಂ ನಿನಾಯ, ಅವನ ಬಳಿಗೆ ತನ್ನ ರಥವನ್ನು ತೆಗೆದುಕೊಂಡು ಹೋದ. ಸೊ ಇಲ್ಲಿ ಇನ್ನೊಂದು ಅರ್ಥ, ತನ್ನ ರಥಕ್ಕೆ ಆ ಜರಾಸಂಧನನ್ನು ಎಳ್ಕೊಂಡು ಬಂದು ತನ್ನ ರಥಕ್ಕೆ ಹಾಕಿಕೊಂಡ. ಹೀಗೆ ನಿನಾಯ ಅಂತೇಳಿದರೆ ತೆಗೆದುಕೊಂಡು ಹೋದ. ರಥವನ್ನು ಅಲ್ಲಿ ಮೂರ್ಛೆ ತಪ್ಪಿದ ಜರಾಸಂಧನ ಬಳಿಗೆ ತೆಗೆದುಕೊಂಡು ಹೋದ ಒಂದರ್ಥ. ಇನ್ನೊಂದು ಅರ್ಥ ಏನು ಮಾಡೋದು ಅಂತೇಳಿದರೆ, ಆ ಜರಾಸಂಧ ಇದ್ದಲ್ಲಿಗೆ ಹೋಗಿಬಿಟ್ಟು ಜರಾಸಂಧನನ್ನು ತನ್ನ ರಥಕ್ಕೆ ಕರೆದೊಯ್ದ, ಅಂದರೆ ಅವನು ಮೂರ್ಛೆ ತಪ್ಪಿದಾನಲ್ಲ, ಎಳೆದು ತನ್ನ ರಥಕ್ಕೆ ಹಾಕಿಕೊಂಡ, ಸೆರೆ ಹಿಡಿದ ಅಂತ. ಸೊ ಈ ರೀತಿ ಅರ್ಥ ಯಾವುದು 39ನೇ ಶ್ಲೋಕಕ್ಕೆ. ನೆಕ್ಸ್ಟ್ 40ನೇ ಶ್ಲೋಕ ವೈಲರೆ.
युद्ध्वा चिरं रणमुखे भगवत्सुतोऽसौ चक्रे निरायुधममुं स्थिरमेकलव्यम् अंशेन यो भुवमगान्मणिमानिति स्म सक्रोधतन्त्रकगणेष्वधिको निषादः. 40ನೇ ಶ್ಲೋಕ. ಆ ಶ್ರೀಕೃಷ್ಣನ ಪುತ್ರನಾದ ಈ ಪ್ರದ್ಯುಮ್ನನು ಬಹುಕಾಲ ಯುದ್ಧ ಮಾಡಿ ರಣಾಂಗದಲ್ಲಿ ಅಲುಗಾಡದ ಈ ಏಕಲವ್ಯನನ್ನು ಆಯುಧ ರಹಿತನನ್ನಾಗಿ ಮಾಡಿದನು. ಮೊದಲು ಕ್ರೋಧವಶಾಖ್ಯ ರಾಕ್ಷಸರ ಸಮೂಹಗಳಲ್ಲಿ ಮಣಿಮಂತ ಎಂದು ಪ್ರಸಿದ್ಧನಾದ ಶ್ರೇಷ್ಠನಾದ ಯಾವನು ಇದ್ದನೋ ಆ ಮಣಿಮಂತನನು ಅಂಶದಿಂದ ನಿಷಾದ ಜಾತಿಯವನಾಗಿ ಭೂಮಿಗೆ ಬಂದಿದ್ದನು. ಅಂದರೆ ಅವನು ಬೇಡರ ಕುಲದಲ್ಲಿ ಹುಟ್ಟಿದ್ದನು. ಯುದ್ಧ್ವಾ ಚಿರಂ ರಣಮುಖಿ ಭಗವತ್ಸುತೋ ಅಸೌ ಚಕ್ರೆ ನಿರಾಯುಧಂ ಅಮುಂ ಸ್ಥಿರಂ ಏಕಲವ್ಯಂ ಅಂಶೇನ ಯೋ ಭುವಂ ಅಗಾತ್ ಮಣಿಮಾನಿತಿ ಸ್ಮ ಸಕ್ರೋಧತಂತ್ರಕ ಗಣೇಶು ಅಧಿಪೋ ನಿಷಾದಃ. ಯುದ್ಧ್ವಾ ಚಿರಂ. ಚಿರಂ ಅಂದರೆ ಚಿರ ಋಣಿ ಅಂತ ಬರ್ತದೆ. ನಾನು ನಿಮಗೆ ಯಾವಾಗಲೂ ಋಣಿ ಅಂತ. ಅಂದರೆ ಈಗ ಮಾತ್ರ ಅಲ್ಲ, ಕೆಲವರಿಗೆಲ್ಲ ಉಪಕಾರ ಯಾರಾದರೂ ಮಾಡಿದರೆ 1-2 ನಿಮಿಷ ನೆನಪಿರ್ತದೆ, ಮತ್ತು 1 ಗಂಟೆಯಲ್ಲಿ ಪುನಃ ನೆನಪಿದ್ರೆ ಉಪಕಾರ ಅವರೇ ಮಾಡಿದ್ದು ಅಂತ ಮರ್ತೇ ಹೋಗಿರ್ತದೆ. ಉಪಕಾರ ಮಾಡಿದವರಿಗೆ ಅದು ಮರ್ತೇ ಹೋಗೋದಿಲ್ಲ, ನಾನು ಅವರಿಗೆ ಉಪಕಾರ ಮಾಡಿದ್ದೇನೆ ಅಂತ. ಯಾರು ಉಪಕಾರ ಮಾಡಿಸಿಕೊಂಡಿದ್ದಾರೋ ಅವರಿಗೆ ಮರ್ತೇ ಹೋಗುವುದು, ನೆನಪೇ ಇರುವುದಿಲ್ಲ. ಇದು ಲೋಕದ ನಿಯಮ, ನೀವು ನಾವು ಅಂತಲ್ಲ, ಈ ಲೋಕದಲ್ಲಿ ಎಲ್ಲರೂ ಹಾಗೆ. ಉಪಕಾರ ಮಾಡಿದವರಿಗೆ ಅವ್ರು ಹೇಳೋದು, ನೋಡಿ ಅಣ್ಣ ಇವನಿಗಿಷ್ಟು ನಾನು ಉಪಕಾರ ಮಾಡಿದ್ದೇನೆ, ಒಂದು ಸಿಕ್ಕಿದರೆ ಒಂದು ವಿಶ್ ಮಾಡೋದಿಲ್ಲ, ಒಂದು ನಮಸ್ಕಾರ ಹೇಳೋದಿಲ್ಲ, ನೋಡಿ ಹೇಗೆ ಹೋಗ್ತಾ ಇದ್ದಾನೆ, ನೋಡಿ ನನ್ನ ನೋಡಿದ್ರೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಉಪಕಾರ ಮಾಡಿದವರಿಗೆ ಅದೇನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲ, ಅವನಿಗೊಂದು ನೆನಪೇ ಇಲ್ಲ ಅಲ್ವಾ ಅಂತ. ಮಾಡಿಸಿಕೊಂಡವರಿಗೆ ನೆನಪೇ ಇರುವುದಿಲ್ಲ ರೀ ಉಪಕಾರ. ನನಗೆ ಉಪಕಾರ ಮಾಡಿದವರು ಅದು ಎಲ್ಲವೂ ಮರ್ತಾಗಿದೆ. ಸೊ ಇಲ್ಲಿ ಚಿರಂ ಅಂದರೆ ಸದಾ, ಅಂದರೆ ತುಂಬ ಕಾಲ. ಸೊ ಚಿರಕಾಲ ಅಂತ ಹೇಳಿದರೆ ಬಹಳ ಕಾಲ ಅಂತ. ಆಮೇಲೆ ಚಿರಾಯು ಅಂತ ಬರ್ತದೆ. ಚಿರಂಜೀವಿ ಅಂದರೆ ಅವರಿಗೆ ಈ ಕಲ್ಪ ಇಡೀ ಏನು ಅವರಿಗೆ ಆಯುಷ್ಯ. ಚಿರಂಜೀವಿ ಅವರಿಗೆ ಸಾಯಲಿಕ್ಕೇ ಇಲ್ಲ ಅವರು ಚಿರಂಜೀವಿ ಹಾಗೆ. ಸೊ ಯುದ್ಧ್ವಾ ಚಿರಂ ಅಂದರೆ ಬಹಳ ಕಾಲ ಯುದ್ಧ ಮಾಡಿ. ರಣಮುಖೆ ಅಂದರೆ ರಣಮುಖೆ ಅಂತೇಳಿದರೆ ಈ ಯುದ್ಧದಲ್ಲಿ. ಭಗವತ್ಸುತ ಅಂದರೆ ಭಗವಂತನ ಮಗ ಯಾರು? ಈಗ ಪ್ರದ್ಯುಮ್ನ. ಸೊ ಭಗವತ್ಸುತ ಪ್ರದ್ಯುಮ್ನ ಅಸೌ ಯಾರ ಒಟ್ಟಿಗೆ? ಪ್ರದ್ಯುಮ್ನ ಯಾರ ಒಟ್ಟಿಗೆ ಯುದ್ಧ ಮಾಡಿದ್ದು? ಆ ಮಹಾಸ್ತ್ರ ಜಾಲೈಹಿ ಅಂತೇಳಿದರೆ ತುಂಬ ಅಸ್ತ್ರಗಳ ರಾಶಿಗಳೊಂದಿಗೆ ಯುದ್ಧ ಮಾಡಿರುವಂಥದ್ದು ಪ್ರದ್ಯುಮ್ನ ಏಕಲವ್ಯನ ಜೊತೆಗೆ ಮಾಡುತ್ತಾ ಈ ಸುಮಾರು ಸಮಯ ಈ ಯುದ್ಧ ನಡೆಯಿತು. ಯುದ್ಧ್ವಾ ಚಿರಂ ರಣಮುಖಿ ಭಗವತ್ಸುತ ಅಸೌ ಅಂತೇಳಿದರೆ ಪ್ರದ್ಯುಮ್ನನ ಜೊತೆಗೆ ಮಹಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾನೆ ಯಾರು? ಪ್ರದ್ಯುಮ್ನ. ಆದರೂ ಬಹಳ ಕಾಲ ಯುದ್ಧ ನಡೆಯಿತು ಅಂತೇಳಿದರೆ ಆ ಎಲ್ಲ ಅಸ್ತ್ರಗಳನ್ನು ಕತ್ತರಿಸಿ ಹಾಕಿ ಏಕಲವ್ಯನು ಕೂಡ ಅದೇ ರೀತಿ ಮಹಾಸ್ತ್ರಗಳನ್ನು ಉಪಯೋಗ ಮಾಡಿದ್ದಾನೆ ಅಂತ ಲೆಕ್ಕ. ಇಲ್ಲ ಅಂದರೆ ಯುದ್ಧದಲ್ಲಿ ಸಾಯುವುದಿಲ್ಲ ಅವನು. ಸೊ ಯುದ್ಧ ನಡೀತಾ ಇದೆ ಅಂತೇಳಿದರೆ ಹಾಗಾದರೆ ಬಹಳ ಪರಾಕ್ರಮದಿಂದ ಯುದ್ಧ ಮಾಡ್ತಾ ಇದ್ದಾನೆ ಏಕಲವ್ಯ. ಒಂದು ಕಡೆಯಲ್ಲಿ ಏಕಲವ್ಯ, ಇನ್ನೊಂದು ಕಡೆಯಲ್ಲಿ ಪ್ರದ್ಯುಮ್ನ. ಅಂತೂ ಕೊನೆಗೇನಾಯಿತು ಅಂತೇಳಿದರೆ ಚಕ್ರೆ ಮಾಡಿದನು ಪ್ರದ್ಯುಮ್ನನು. ಏನು ಮಾಡಿದ? ನಿರಾಯುಧಂ ಅಂತೇಳಿದರೆ ಆಯುಧ ಇಲ್ಲದವನನ್ನಾಗಿ ಮಾಡಿದ. ಯಾರನ್ನು? ಏಕಲವ್ಯನನ್ನು. ಅಮುಂ ಅಂದರೆ ಅವನನ್ನು ಅಂದರೆ ಏಕಲವ್ಯನನ್ನು ಏನು ಮಾಡಿದ? ನಿರಾಯುಧಂ ಚಕ್ರೆ ಆಯುಧ ಇಲ್ಲದವನನ್ನಾಗಿ ಮಾಡಿದ. ಚಕ್ರತು ಚಕ್ರಿರೆ ಅಂತ ಬರ್ತದೆ. ಸೊ ಚಕ್ರತು ಚಕ್ರಿರೆ. ಸೊ ಇದು ಚಕ್ರಿರೆ ಅಂದರೆ ಬಹುವಚನ, ಚಕ್ರೆ ಅಂದರೆ ಏಕವಚನ, ಒಬ್ಬನು. ಸೊ ಏನು ಮಾಡಿದ? ನಿರಾಯುಧನನ್ನಾಗಿ ಮಾಡಿದ. ಯಾರನ್ನು? ಏಕಲವ್ಯನನ್ನು. ಅಮುಂ ಅಂದರೆ ಆ ಏಕಲವ್ಯ. ಅಮುಂ ಸ್ಥಿರಂ ಏಕಲವ್ಯಂ ಅಂದರೆ ಏಕಲವ್ಯಂ ಅಂತ ಅಷ್ಟೇ ಹೇಳಿಲ್ಲ ಮಧ್ವರು, ಸ್ಥಿರಂ ಅಂತ ಹೇಳಿದರು. ಸ್ಥಿರಂ ಅಂತ ಹೇಳಿದ್ರೆ ಸಾಮಾನ್ಯದವಲ್ಲವ,
ಅಂದರೆ ಸ್ಥಿರವಾಗಿ ಅಂತೇಳಿದರೆ ದೃಢವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಯಾರ ಜೊತೆಗೆ? ಪ್ರದ್ಯುಮ್ನನ ಜೊತೆಗೆ. ಹಾಗಾದರೆ ಹಾಕಿದರೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಯುದ್ಧ ಮಾಡುವಾಗ ನಡೀಲೇ ಇಲ್ಲ, ಓಡಿ ಹೋಗಿದ್ದಾನೆ ಅವ. ಹಾಗಾದರೆ ಈಗ ಮಾತ್ರ ಅಂಜಿ ಓಡಿ ಹೋಗಿದ್ದಾನೆ. ಅಂದರೆ ಹೆದರಿ ಓಡಿ ಹೋದವನ ಜೊತೆಗೆ ನಾನು ಯುದ್ಧ ಮಾಡುವುದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಪ್ರದ್ಯುಮ್ನನ್ನು ಸೃಷ್ಟಿ ಮಾಡಿ ಆ ಏಕಲವ್ಯನನ್ನು ನೋಡ್ಕೊ ಅಂತ ಹೇಳಿದ್ದು. ಏಕಲವ್ಯನನ್ನು ಪ್ರದ್ಯುಮ್ನ ಎಲ್ಲ ದಿವ್ಯಾಸ್ತ್ರಗಳೊಂದಿಗೆ ಯುದ್ಧ ಮಾಡಿದರೂ ಬಹಳ ಕಾಲ ಯುದ್ಧ ನಡೀತು ಅಂತ ಹೇಳಿದರೆ ಬಹಳ ಪರಾಕ್ರಮದಿಂದ ಯುದ್ಧ ಮಾಡ್ತಾ ಇದ್ದಾನೆ ಅಂತ. ಅಂದರೆ ಅದನ್ನು ಸ್ಪಷ್ಟವಾಗಿ ಹೇಳಿದರು. ಸ್ಥಿರಂ, ಸ್ಥಿರಂ ಅಂದರೆ ದೃಢವಾಗಿ ಒಂದು ಚೂರು ಹೆದರದೆ ಪ್ರದ್ಯುಮ್ನನ ಜೊತೆಗೆ ಬಹಳ ಪರಾಕ್ರಮದಿಂದ ಬಹಳ ಕಾಲ ಯುದ್ಧ ಮಾಡಿದ್ದಾನೆ ಏಕಲವ್ಯ. ಆ ಏಕಲವ್ಯನನ್ನು ಕೊನೆಗೆ ನಿರಾಯುಧನನ್ನಾಗಿ ಪ್ರದ್ಯುಮ್ನನು ಮಾಡಿದ. ಅಮುಂ ನಿರಾಯುಧಂ ಚಕ್ರೇ ಅಂದರೆ ಯಾವ ರೀತಿ ಯುದ್ಧ ಮಾಡ್ತಿದ್ದ? ಅವನು ಸ್ಥಿರಂ, ದೃಢವಾಗಿ ಯುದ್ಧ ಮಾಡ್ತಾ ಇದ್ದ. ಆಮೇಲಿಂದ ಅವನು ಯಾರು ಅಂತ ಹೇಳ್ತಾರೆ. ಅಂಶೇನ ಯೋ, ಯಾರಂದರೆ ಈ ಏಕಲವ್ಯ ಇದ್ದಾನಲ್ಲ ಅವನು ಅಂಶೇನ ಅಂತೇಳಿದರೆ ಅಂಶದಿಂದ ಹುಟ್ಟಿದ್ದಾನೆ. ಅಂದರೆ ಭುವಂ, ಭೂಲೋಕದಲ್ಲಿ, ಅಗಾತ್ ಅಂದರೆ ಅಂಶೇನ ಅಗಾತ್, ಭೂಲೋಕದಲ್ಲಿ ಬಂದು ಹುಟ್ಟಿದ್ದಾನೆ. ಭೂಲೋಕಕ್ಕೆ ಹೋಗಿದ್ದಾನೆ ಅಂತೇಳಿದರೆ ಯಾವುದೋ ಒಂದು ದೇವತಾಂಶ ಬಂದು ಭೂಲೋಕದಲ್ಲಿ ಹುಟ್ಟಿದ್ದು ಅಂತ. ಇದು ದೇವತಾಂಶ ಅಂದರೆ ಯಾವುದು? ದೇವತಾಂಶವ ಅಲ್ಲ ಇನ್ನೇನಾದರೂ ಅಂಶವ ಅಂತ ನೋಡಿದರೆ ಇವನು ಮಣಿಮಂತ, ಮಣಿಮಾನ್ ಇತಿ. ಮಣಿಮಂತ ಅಂದರೆ ಮಣಿಮಂತ ಅಂತೇಳಿದರೆ ಮಧ್ವಾಚಾರ್ಯರು ಸಣ್ಣದಿರುವಾಗ ಸರ್ಪದ ರೂಪದಲ್ಲಿ ಬಂದು ಏನು ಮಾಡಿದ್ದು? ಮಧ್ವಾಚಾರ್ಯರನ್ನು ಮುಗಿಸಿಬಿಡಬೇಕು, ವಾಸುದೇವ ನನ್ನ ಮುಗಿಸಿಬಿಡಬೇಕು, ತಿಂದು ಬಿಡಬೇಕು ಅಂತ ಹೇಳ್ಕೊಂಡು ಬಂದ ಮಣಿಮಂತ. ನೆನಪಿದೆಯಲ್ಲ ಮಣಿಮಂತ? ಆ ಮಣಿಮಂತನನ್ನು ಮಧ್ವಾಚಾರ್ಯರು ಏನು ಮಾಡಿದರು? ಹೆಬ್ಬೆಟ್ಟಿನ ತುದಿ ಆ ಮಣಿಮಂತನನ್ನು ಮುಟ್ಟಿದ್ದೆ ಆ ಹಾವು ಅನ್ನುವಂಥದ್ದು ಏನಾಯಿತು? ನುಜ್ಜುಗುಜ್ಜಾಗಿ ಸತ್ತೋಯಿತು ಅನ್ನುವಂಥದ್ದು. ಯಾರು? ಈ ಮಣಿಮಂತ. ಈ ಮಣಿಮಂತ ಮಣಿಮಾನ್ ಇತಿ ಸ್ಮ ಸ ಕ್ರೋಧತಂತ್ರಕ ಗಣೇಶು ಅಧಿಪೋ ನಿಷಾದ ಅಂತೇಳಿದರೆ ಈ ಮಣಿಮಂತ ಯಾರು ಅಂತೇಳಿದರೆ ಕ್ರೋಧತಂತ್ರಕ ಗಣೇಶು. ಕ್ರೋಧತಂತ್ರಕ ಗಣೇಶು ಅಂತೇಳಿದರೆ ಕ್ರೋಧವಶರು ಎಂಬ ರಾಕ್ಷಸ ಗಣಗಳು ಅಂತೇಳಿದರೆ ಭಗವಂತನನ್ನು ದ್ವೇಷ ಮಾಡುವ ರಾಕ್ಷಸ ಗಣಗಳು. ಇವರಿಗೆ ಹೆಸರು ಕ್ರೋಧತಂತ್ರರು ಅಂತ ಹೆಸರು. ಆ ಕ್ರೋಧತಂತ್ರಕ ಗಣೇಶು ಅಧಿಪ. ಅಧಿಪ ಅಂತೇಳಿದರೆ ರಾಜ ಅಂತ. ಸೊ ಆ ಕ್ರೋಧತಂತ್ರಕ ಗಣಗಳು ಭಗವಂತನ ದ್ವೇಷಿಗಳು, ಮಹಾದುಷ್ಟ ರಾಕ್ಷಸರು. ಅವುಗಳ ಅಧಿಪ ಅಂತೇಳಿದರೆ ಅವುಗಳ ಲೀಡರ್ ಯಾರು? ಗ್ರೂಪ್ ಲೀಡರ್ ಅಧಿಪ, ಅಧಿಪತಿ, ಅವರ ಒಡೆಯನಾದ ನಾಯಕ ಅಂತ ಇಟ್ಕೊಳ್ಳಿ. ನಾಯಕ ಯಾರು? ಮಣಿಮಂತ. ಆ ಮಣಿಮಂತನೇ ಒಂದು ಅಂಶದಿಂದ ಇಲ್ಲಿ ಭುವಂ ಅಗಾತ್ ಅಂಶೇನ ನಿಷಾದ ಅಂದರೆ ಭುವಂ ಅಗಾತ್ ಭೂಮಿಗೆ ಬಂದು ಹುಟ್ಟಿದ್ದಾನೆ. ಹೇಗೆ ಹುಟ್ಟಿದ್ದಾನೆ ಅಂತೇಳಿದರೆ ನಿಷಾದನಾಗಿ, ಬೇಡನಾಗಿ ಹುಟ್ಟಿದ್ದಾನೆ. ಸೊ ಏಕಲವ್ಯ ಬೇಡರ ಜಾತಿಯಲ್ಲಿ ಹುಟ್ಟಿದ್ದು. ಬೇಡರ ಜಾತಿಯಲ್ಲಿ ಹುಟ್ಟಿದ ಕಾರಣ ಅಂತೇಳಿದರೆ ಕ್ಷತ್ರಿಯರಿಗೆ ಮಾತ್ರ ಈ ಗುರುಗಳೆಲ್ಲ ಯುದ್ಧ ವಿದ್ಯೆಯೆಲ್ಲ ಹೇಳಿಕೊಡ್ತಾರೆ. ಬೇಡರ ಜಾತಿ, ಸೂತರ ಜಾತಿ ಅಂತೇಳಿದರೆ ಬೆಸ್ತರ ಜಾತಿ ಅಂತೇಳಿ ಇದೆಲ್ಲ ಇವರಿಗೆಲ್ಲ ಮೊದಲನ ಇದರಲ್ಲಿ ಅವರೆಲ್ಲ ನೀಚ ಜಾತಿಯವರು. ಯುದ್ಧ ವಿದ್ಯೆ ಕಲೀಲಿಕ್ಕೆ ರಾಜರುಗಳಿಗೆಲ್ಲ ಮಾತ್ರ ಅಂತ ಮೊದಲಿನ ಆ ಒಂದು ಸಮಾಜದ ಒಂದು ನಿಯಮಗಳಿತ್ತು. ಆ ಪ್ರಕಾರ ಇನ್ನು ಸತ್ಯ ಹೇಳಿದರೆ ಯಾರು ಯುದ್ಧ ವಿದ್ಯೆ ಕಲಿಸಿಕೊಡೋದಿಲ್ಲ ಅಂತ ಇವನು ಕಳ್ಳತನದಲ್ಲಿ ಅಲ್ಲಿ ಅಡವಿ ನಿಂತುಕೊಂಡು ಅಂತೇಳಿದರೆ ಗುಪ್ತವಾಗಿ ಅಂದರೆ ಇನ್ನೊಬ್ಬರಿಗೆ ಹೇಳಿಕೊಡುವಾಗ ಕ್ಷತ್ರಿಯ ಹುಡುಗರಿಗೆ ಇವನು ಕೂಡ ಅಂತೇಳಿದರೆ ಕಾಡಿನ ಮಧ್ಯದಲ್ಲಿ ಇದ್ದುಕೊಂಡು ಅದನ್ನೆಲ್ಲ ಕೇಳಿಸಿಕೊಂಡು ಇವನು ವಿದ್ಯೆ ಕಲಿತು ಬಿಟ್ಟಿದ್ದಾನೆ. ಒಂದು ದಿವಸ ಸಿಕ್ಕಾಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಸೊ ಈ ರೀತಿ ಬಹಳ ಕಷ್ಟಪಟ್ಟು ವಿದ್ಯೆ ಕಲಿತವನು. ಈ ಮಕ್ಕಳಿಗೂ ಅಷ್ಟೇ, ನಾವು ಸುಖದಿಂದ ಸರಿ ದೋಸೆ ತಿನ್ನಿಸಿ ನಾವು ಅವರ ಓದು ಅಂತ ನಾವು ಯಾವಾಗ ಹೇಳ್ತೇವೋ ಅವರು ಓದುವುದೇ ಇಲ್ಲ.
ಯಾರು ಕಷ್ಟಪಟ್ಟುಕೊಂಡು ಪುಸ್ತಕ ತಗೊಳ್ಳಿಕ್ಕೆ ದುಡ್ಡಿಲ್ಲ, ಅದಕ್ಕೆ ದುಡ್ಡಿಲ್ಲ ಅಂತೇಳ್ಕೊಂಡು ಅಂತೇಳಿದರೆ ದೀಪದ ವ್ಯವಸ್ಥೆ ಕೂಡ ಇಲ್ಲ ಮನೆಯಲ್ಲಿ ಅಂತೇಳ್ಕೊಂಡು ಮೊದಲೆಲ್ಲ ಎಷ್ಟೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೋ ಅವರ ಹಿಸ್ಟ್ರಿ ನೀವು ನೋಡಿದರೆ ಚಿಮಣಿ ದೀಪದಲ್ಲಿ ಕಲ್ತಿದ್ದಾರೆ, ದಾರಿ ದೀಪದಲ್ಲಿ ರಸ್ತೆಯಲ್ಲಿ ನಿಂತು ಅದು ಕೂತ್ಕೊಂಡು ಓದಿದ್ದಾರೆ. ಈ ರೀತಿ ನೆಲದ ಮೇಲೆ ಕೂತ್ಕೊಂಡು ಬರಿತಾ ಇದ್ದರು, ಓದ್ತಾ ಇದ್ದರು. ಅಂದರೆ ಕಷ್ಟದಲ್ಲಿ ಎಲ್ಲ ಯಾರೆಲ್ಲ ವಿದ್ಯಾಭ್ಯಾಸ ಮಾಡಿದ್ದಾರೋ ಅವರಿಗೆ ಓದು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ, ಅವರೇ ಓದ್ತಾರೆ ಅಂತೇಳಿದ್ರೆ ನೀವು ಅವ್ರಿಗೆ ಏನು ಹೇಳಬೇಕು? ತಂದೆ ತಾಯಿಗಳಿಗೆ ಕೆಲಸ ಏನಂದರೆ ಇಷ್ಟು ಸಾಕಪ್ಪ ಓದಿದ್ದು, ಎಷ್ಟು ಓದಿದ್ದು ನೀನು ಅಂತೇಳಿ, ಇನ್ನು ನೀನು ಮಲ್ಕೋ ಅಂತ. ತಂದೆ ತಾಯಿಗಳಿಗೆ ಓದು ಅಂತ ಹೇಳುವ ಕೆಲಸ ಅಲ್ಲ, ಅಯ್ಯೋ ನೀನು ಓದಿದ್ದು ಸಾಕು ಮಲ್ಕೋ ಅಂತ ಹೇಳುವಂಥ ಕೆಲಸ. ಅಂದರೆ ಯಾರು ತಂದೆ ತಾಯಿಗಳು ಮಕ್ಕಳಿಗೆ ನೀನು ಓದು ಅಂತ ಹೇಳ್ತಾರೋ ಅವರು ಓದುವುದಿಲ್ಲ ಅಂತ ಹೇಳುವುದಕ್ಕೆ ಈ ಏಕಲವ್ಯ ಕೂಡ ಒಂದು ಉದಾಹರಣೆ. ಎಷ್ಟು ಕಷ್ಟದಲ್ಲಿ ವಿದ್ಯೆ ಕಲಿತವನು, ಅವನು ಬೇಡರ ಜಾತಿಯಲ್ಲಿ ಹುಟ್ಟಿದ್ದಾನೆ, ಯಾವ ಗುರುಗಳು ಅವನಿಗೆ ವಿದ್ಯೆ ಹೇಳಿಕೊಡಲಿಲ್ಲ. ಇನ್ನೊಬ್ಬರು ಗುರುಗಳು ಬಾಕಿ ಹುಡುಗರಿಗೆ ವಿದ್ಯೆ ಹೇಳ್ತಿರುವಾಗ ಗುಪ್ತವಾಗಿ ಅವಿತು ಕೂತುಕೊಂಡು ಅವನು ವಿದ್ಯೆ ಕಲಿತವನು, ಕಷ್ಟಪಟ್ಟು ವಿದ್ಯೆ ಕಲಿತಿದ್ದಾನೆ. ಎಷ್ಟು ಒಳ್ಳೆ ವಿದ್ಯೆ ಕಲಿತಿದ್ದಾನೆ ಅಂತ ಹೇಳಿದರೆ ಅವನು ಈ ಕೃಷ್ಣನ ಮಗನಾದ ಪ್ರದ್ಯುಮ್ನನ ಒಟ್ಟಿಗೆ ಮಹಾಸ್ತ್ರಜಾಲೈಹಿ ಎದುರಿಸಿದರೂ ಅವನು ಚಿರಕಾಲ ಯುದ್ಧ ಮಾಡಿದ್ದಾನೆ ಅಂತ ಹೇಳಿದರೆ ಕೊನೆಗೆ ಆ ಪ್ರದ್ಯುಮ್ನ ಅವನನ್ನು ನಿರಾಸ್ತ್ರನನ್ನಾಗಿ ಮಾಡಿದ. ಆದರೆ ಅಷ್ಟು ತನಕ ಅವನು ಪರಾಕ್ರಮದಿಂದ ಸ್ಥಿರವಾಗಿ ಯುದ್ಧ ಮಾಡಿದ್ದಾನೆ ಅಂತ ಹೇಳುವಂಥದ್ದು ನೋಡಿದರೆ ಎಷ್ಟು ಒಂದು ಏಕಲವ್ಯ ಅನ್ನುವಂಥ ಅವನ ಪರಾಕ್ರಮ. ಅವನು ಹೇಗೆ ಬೆಳೆದವನು, ಎಲ್ಲಿ ಹುಟ್ಟಿದ, ಹೇಗೆ ಬೆಳೆದ, ಹೇಗೆ ವಿದ್ಯೆ ಕಲಿತ, ಕಷ್ಟಪಟ್ಟು ವಿದ್ಯೆ ಕಲಿತ. ಆ ವಿದ್ಯೆ ಚೆನ್ನಾಗಿ ಅವನನ್ನು ಹಿಡ್ಕೊಂಡಿದೆ, ಆ ವಿದ್ಯೆಯನ್ನು ಚೆನ್ನಾಗಿ ಗಳಿಸಿದ್ದಾನೆ ಅಂತ ಹೇಳೋದಕ್ಕೆ ಅದು ಉದಾಹರಣೆ ಅಂತ ಹೇಳ್ಕೊಂಡು ಈಗ ಇದಕ್ಕೆ ಏನು ಹೇಳ್ತಾರೆ, ಈ ಏಕಲವ್ಯನನ್ನ ಕತೆಗೆ ಪ್ರದ್ಯುಮ್ನನು ಬಹುಕಾಲ ಯುದ್ಧದಲ್ಲಿ ಏಕಲವ್ಯನೊಂದಿಗೆ ಹೋರಾಡಿ ಚಿರಂ ಬಹುಕಾಲ, ಯಾರು ಪ್ರದ್ಯುಮ್ನ ಬಹುಕಾಲ ಯುದ್ಧದಲ್ಲಿ ರಣಮುಖೇ ಯುದ್ಧದಲ್ಲಿ ಯುದ್ಧ ಮಾಡಿ ಏಕಲವ್ಯನೊಂದಿಗೆ ಅವನನ್ನು ಅಮುಂ ನಿರಾಯುಧಂ ಚಕ್ರೇ ಸಂಪೂರ್ಣವಾಗಿ ನಿರಾಯುಧನನ್ನಾಗಿ ಮಾಡಿದ. ನಿಷಾದನಾದ ಏಕಲವ್ಯ, ನಿಷಾದ ಅಂತೇಳಿದರೆ ಬೇಡರ ಜಾತಿಯಲ್ಲಿ ಹುಟ್ಟಿರುವಂಥ ಏಕಲವ್ಯ ಒಂದಂಶದಿಂದ ಅಂದರೆ ಅಂಶೇನ ಭೂಮಿಯಲ್ಲಿ ಹುಟ್ಟಿ ಬಂದಿದ್ದ. ಭುವಂ ಅಗಾತ್ ಅಂದರೆ ಮೊದಲು ಏನಿವ ಅಂತೇಳಿದರೆ ಕ್ರೋಧತಂತ್ರಕ ಗಣೇಶು ಅಧಿಪಃ ಮಣಿಮಾನ್, ಕ್ರೋಧವಶರೆಂಬ ಅಸುರರ ಗುಂಪಿನ ಅಧಿಪತಿಯಾಗಿದ್ದ ಮಣಿಮಂತ. ಸೊ ಏಕಲವ್ಯ ಕ್ರೋಧವಶರೆಂಬ ದೈತ್ಯರ ಅಧಿಪತಿಯಾದ ಮಣಿಮಂತನ ಅವತಾರ. ಇವನು ಕೃಷ್ಣನಿಂದ ಹತನಾಗುವ ವಿವರ ಮುಂದಿಂದ ಬರ್ತದೆ ಅಂತ ಹೇಳ್ತಾರೆ. ಸೊ ಈಗ ಅವನು ಏಕಲವ್ಯನನ್ನು ಪ್ರದ್ಯುಮ್ನ ಕೊಲ್ಲುವುದಿಲ್ಲ, ಅವನನ್ನು ನಿರಸ್ತ್ರನನ್ನಾಗಿ ಮಾಡಿ ಕಳಿಸ್ತಾನೆ ಅಂತ ಹೇಳುವಂಥ ಅಲ್ಲಿವರೆಗೆ ಆಗಿದೆ. ಸೊ ಶ್ರೀಕೃಷ್ಣ ಅರ್ಪಣ ಮಸ್ತು.